ಕರ್ತನಲ್ಲಿ ಪ್ರೀತಿಯ ನನ್ನ ಸಭೆಯವರೇ, ಸ್ನೇಹಿತರೆ, ನಿಮ್ಮೆಲ್ಲರನ್ನು ಪ್ರಭು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಭಾನುವಾರದ ಮುಂಜಾನೆಯ ಆರಾಧನೆಗೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತ ಮಾಡುತ್ತೇನೆ. ದೇವರು ನಮಗೆ ಕೊಟ್ಟಂತಹ ಆತನ ಕೃಪಾ ವರಗಳನ್ನು ಸ್ಮರಿಸಿಕೊಳ್ಳುತ್ತಾ ಈ ಪವಿತ್ರವಾದಂತಹ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ನಾವಿರುವಂತಹ ಸ್ಥಳದಲ್ಲಿಯೇ ನಮ್ಮ ಶಿರಗಳನ್ನು ಬಾಗಿಸಿ ತ್ರಯೇಕ ದೇವರ ಆಶೀರ್ವಾದಕ್ಕೆ ಪಾತ್ರವಾಗುವಂತೆ ಈ ಆರಾಧನೆ ಮೂಲಕ ದೇವರು ನಮ್ಮ ಕುಟುಂಬಗಳನ್ನು ಮುಟ್ಟಲಿ, ನಮ್ಮ ಮನಸ್ಸುಗಳನ್ನು ರೂಪಾಂತರಿಸಲಿ, ನಮ್ಮ ಕುಟುಂಬಕ್ಕೆ, ನಮ್ಮ ವಿವಾಹ ಜೀವನಕ್ಕೆ ಆಶೀರ್ವಾದವನ್ನು ತರಲಿ ಎಂಬುದಾಗಿ ನಾವು ದೇವರನ್ನು ಪ್ರಾರ್ಥಿಸುತ್ತಾ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕುಟುಂಬ ಜೀವನದ ಒಡೆಯನು, ಕುಟುಂಬವನ್ನು ಪರಿಪಾಲಿಸುವ ಆತನು, ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ಕರ್ತನೇ, ನೀನು ಆದಿಯಿಂದಲೂ ಮನುಷ್ಯನು ಒಟ್ಟಾಗಿ ಜೀವಿಸುವಂತಹ, ಕುಟುಂಬವಾಗಿ ಕಟ್ಟಲ್ಪಡುವಂತಹ ಜೀವನಕ್ಕೆ ನಮ್ಮನ್ನು ಕರೆದಿದ್ದಕ್ಕಾಗಿ ಸ್ತೋತ್ರ. ಸ್ವಾಮಿ, ನೀನು ನಮ್ಮ ಕುಟುಂಬಗಳ ಒಡೆಯನು, ನಮ್ಮ ಕುಟುಂಬಗಳ ನಾವಿಕನೂ ಆಗಿದ್ದಕ್ಕಾಗಿ ವಂದನೆ ಹೇಳುತ್ತೇವೆ. ಈ ಭಾನುವಾರದ ಬೆಳಗಿನ ಸಮಯದಲ್ಲಿ ನಿನ್ನ ಮಕ್ಕಳಾದಂತಹ ನಾವೆಲ್ಲರೂ ನಿನ್ನನ್ನು ಆರಾಧಿಸುವುದಕ್ಕೆ ಸಿದ್ಧಗೊಂಡಿದ್ದೇವೆ. ಕರ್ತನೆ, ನಮಗೆ ಕೊಟ್ಟಂತಹ ಒಳ್ಳೆಯ ವಿಶ್ರಾಂತಿಗಾಗಿ ನಿನಗೆ ಸ್ತೋತ್ರ. ನಮ್ಮ ದೇಹ ಆತ್ಮ ಪ್ರಾಣಗಳನ್ನು ಕಾಪಾಡಿ ನಾವು ಈ ಬೆಳಗಿನ ಸಂದರ್ಭದಲ್ಲಿ ನಿನ್ನನ್ನು ಆರಾಧಿಸುವುದಕ್ಕೂ ಕುಟುಂಬವಾಗಿ ಸೇರಿ ಬಂದು ನಿಮ್ಮನ್ನು ಸ್ತುತಿಸುವುದಕ್ಕೂ ಕೊಟ್ಟಂಥ ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರವನ್ನು ಹೇಳುತ್ತೇವೆ. ಕರ್ತನೆ, ನಮ್ಮ ಸಂಗಡ ಬಾ, ನಮ್ಮ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆ ಇರಲಿ. ಕರ್ತನೆ, ನಾವು ಮಾಡುವಂತಹ ಆರಾಧನೆ ಅದು ನಿನಗೆ ಮಹಿಮೆಯನ್ನು ತರಲಿ. ನಾವು ಮಾಡುವಂತಹ ವಾಕ್ಯದ ಧ್ಯಾನ ನಮ್ಮ ಕುಟುಂಬಗಳನ್ನು ಆಶೀರ್ವಾದಕ್ಕೆ ನಡೆಸಲಿ. ಕರ್ತನೆ, ನೀನೇ ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸು ಎಂಬುದಾಗಿ ನಮ್ಮ ಇಡೀ ಆರಾಧನೆಯನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್.
ನಾವು ಉತ್ತರ ಪ್ರತ್ಯುತ್ತರವಾಗಿ ಕೀರ್ತನೆಗಳ ಪುಸ್ತಕದಿಂದ 128ನೇ ಕೀರ್ತನೆಯನ್ನು ಒಟ್ಟಾಗಿ ಓದೋಣ. 128ನೇ ಕೀರ್ತನೆ ಒಟ್ಟಾಗಿ ಓದೋಣ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವನಾಗು, ಮಕ್ಕಳ ಮಕ್ಕಳನ್ನು ಕಾಣುವನಾಗು. ಇಸ್ರಾಯೇಲರಿಗೆ ಶುಭವಾಗಲಿ. ನಾವು ಕ್ಷಣಕಾಲ ಮೌನದಿಂದ ನಮ್ಮ ಜೀವನಗಳನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ವಿಶೇಷವಾಗಿ ನಾವು ಕುಟುಂಬವಾಗಿ, ಗಂಡ ಹೆಂಡತಿಯರಾಗಿ ನಮ್ಮ ವಿವಾಹ ಜೀವನದಲ್ಲಿ ನಾವು ಸೋತು ಹೋಗಿದ್ದರೆ, ಬಿದ್ದು ಹೋಗಿದ್ದರೆ, ದೇವರ ಸನ್ನಿಧಾನದಲ್ಲಿ ನಮ್ಮ ಜೀವನಗಳನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಒಟ್ಟಾಗಿ ಕುಟುಂಬ ಜೀವಿತವನ್ನು ನಡೆಸದಿದ್ದರೆ, ದೇವರ ಆಲೋಚನೆಗೆ ವಿರೋಧವಾಗಿ ಜೀವಿಸಿದರೆ, ದೇವರ ಸನ್ನಿಧಾನದಲ್ಲಿ ಕ್ಷಣಕಾಲ ನಮ್ಮ ಜೀವಿತಗಳನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಕೃಪೆಯುಳ್ಳ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ನೀನು ನಮ್ಮ ಕುಟುಂಬದ ಯಜಮಾನನಾಗಿದ್ದಿ. ಕರ್ತನೇ, ನಮ್ಮೆಲ್ಲರನ್ನೂ ಸಂಸಾರ ಜೀವನಕ್ಕೆ ಕರೆದಿದ್ದಿ. ನಮ್ಮೆಲ್ಲರಿಗೆ ಕುಟುಂಬದಲ್ಲಿ ಒಂದೊಂದು ಸ್ಥಾನಮಾನವನ್ನು ಕೊಟ್ಟಿದ್ದಿ. ಸ್ವಾಮಿ, ನಾವು ಒಟ್ಟಾಗಿ ನೀನು ಕೊಟ್ಟಂತಹ ವಿವಾಹ ಜೀವನದ ಸಂತೋಷಗಳಲ್ಲಿ ನಾವು ಬದುಕುತ್ತಾ ಅನೇಕ ಸಂದರ್ಭದಲ್ಲಿ ನಾವು ಕುಟುಂಬ ಜೀವನದಲ್ಲಿ ಬಿದ್ದು ಹೋಗಿದ್ದರೆ, ಕರ್ತನೇ ನಮ್ಮನ್ನು ಕ್ಷಮಿಸು. ಸ್ವಾಮಿ, ನಾವು ಒಡಂಬಡಿಕೆ ಮೂಲಕ ಒಬ್ಬರಿಗೊಬ್ಬರು ನಮ್ಮ ವಾಗ್ದಾನಗಳನ್ನು ಮಾಡಿ ನಂತರ ಮರೆತು ಬಿಟ್ಟಿದ್ದರೆ, ಅಥವಾ ವಾಗ್ದಾನದ ಪ್ರಕಾರ ಜೀವಿಸದೆ ಹೋದರೆ, ದೇವರೇ ನಮ್ಮನ್ನು ಕ್ಷಮಿಸು. ನಾವು ಒಟ್ಟಾಗಿ ಪ್ರೀತಿ, ನಂಬಿಕೆ, ನಿರೀಕ್ಷೆ ಇದರ ಮೂಲಕ ನಮ್ಮ ಕುಟುಂಬ ಜೀವನದ ಅಡಿಪಾಯವನ್ನು ಭದ್ರವಾದಂಥ ರೀತಿಯಲ್ಲಿ ಕಟ್ಟಿಕೊಳ್ಳಲು ನಿನ್ನ ಸಹಾಯವನ್ನು ದಯಪಾಲಿಸಿಕೊಟ್ಟು ನಡೆಸು. ಕರ್ತನೇ, ನಮ್ಮ ಬಲಹೀನತೆಗಳನ್ನು, ನಮ್ಮಲ್ಲಿರುವಂತಹ ಸ್ವಾರ್ಥದ ಮನಸ್ಸನ್ನು, ನಮ್ಮಲ್ಲಿರುವಂತಹ ಅಸಡ್ಡೆಯ ಕುಟುಂಬ ಜೀವಿತವನ್ನು ತೆಗೆದುಹಾಕಿ ನಾವು ಪ್ರೀತಿ, ನಂಬಿಕೆ, ವಿಶ್ವಾಸದ
ಅಡಿಯಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಗೌರವಿಸುತ್ತಾ ನಮ್ಮ ಜೀವಿತಗಳನ್ನು ನಡೆಸಿಕೊಂಡು ಹೋಗಲು ನಿನ್ನ ಆತ್ಮನ ಬಲವನ್ನು ನಮಗೆ ದಯಪಾಲಿಸಿಕೊಡು ಎಂಬುದಾಗಿ ಕರ್ತನೇ, ನಮ್ಮ ಎಲ್ಲ ಪಾಪವನ್ನು ನೀನು ಕ್ಷಮಿಸಿ ನಮಗೆ ಹೊಸ ಬದುಕನ್ನು, ಹೊಸ ಒಡಂಬಡಿಕೆಯ ನವೀಕರಣಗಳನ್ನು ಹೊಂದಿಕೊಂಡು ಜೀವಿಸುವುದಕ್ಕೆ ನಮ್ಮನ್ನು ಮುನ್ನಡೆಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ಈ ದಿವಸಕ್ಕೆ ನೇಮಕವಾದಂತಹ ಬೈಬಲ್ನ ಪಾರಾಯಣಗಳನ್ನು ಕೇಳಿಸಿಕೊಳ್ಳೋಣ. 3 ಪಾರಾಯಣಗಳ ಅಂತ್ಯದ ಭಾಗದಲ್ಲಿ ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ, ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಿರಲಿ ಎಂಬುದಾಗಿ ಹೇಳೋಣ. ಈ ಪವಿತ್ರವಾದ ಆರಾಧನೆಗೆ ನೇಮಕಗೊಂಡಿರುವ ಹಳ ಒಡಂಬಡಿಕೆ ವೇದ ಭಾಗವು ಆದಿಕಾಂಡ ಅಧ್ಯಾಯ 2 ವಚನಗಳು 18ರಿಂದ ಅಧ್ಯಾಯ ಪೂರ್ತಿಯಾಗಿ ದೇವರ ವಾಕ್ಯವನ್ನು ಓದಿ ಕೇಳೋಣ. ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಆಗ ಆತನು ಎಲ್ಲ ಭೂಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ, ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನೋ ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು. ಹೀಗೆ ಆ ಮನುಷ್ಯನು ಎಲ್ಲ ಪಶುಗಳಿಗೂ, ಆಕಾಶದ ಪಕ್ಷಿಗಳಿಗೂ, ಕಾಡು ಮೃಗಗಳಿಗೂ ಹೆಸರಿಟ್ಟನು. ಆದರೆ ಆ ಮನುಷ್ಯನಿಗೆ ಸರಿ ಬೀಳುವ ಸಹಕಾರಿ ಕಾಣಿಸಲಿಲ್ಲ. ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢನಿದ್ರೆಯನ್ನು ಬರಮಾಡಿ, ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ, ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಆ ಸ್ತ್ರೀ ಪುರುಷರಿಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ ಎಂಬುದೇ. ಈ ಪವಿತ್ರ ಆರಾಧನೆಗೆ ನೇಮಕವಾದ ವೇದ ಭಾಗವು ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 13 ವಚನಗಳು 1ರಿಂದ 6ರವರೆಗೆ. ದೇವರ ವಾಕ್ಯವನ್ನು ಓದಿ ಕೇಳೋಣ. ಯೇಸುವಿನ ಶಿಷ್ಯರು ಸುನಡತೆ ಉಳ್ಳವರಾಗಿರಬೇಕೆಂಬುದು, ಸಹೋದರರ ಸ್ನೇಹವು ನೆಲೆಯಾಗಿರಲಿ. ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಸೆರೆಯವರ ಸಂಗಡ ನೀವು ಜೊತೆ ಸೆರೆಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೂ ಅನ್ಯಾಯ ಸಂಭವಿಸಿತೆಂದು ತಿಳಿದು ಅನ್ಯಾಯ ಅನುಭವಿಸುವವರನ್ನು ನೆನೆಸಿರಿ. ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳುಕೊಳ್ಳಿರಿ. ದ್ರವ್ಯಾಶೆ ಇಲ್ಲದವರಾಗಿರಿ. ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದುದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು.
ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲವು ಎಂಬುದೇ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 3-6 ವಚನಗಳು. ಆಗ ಫರಿಸಾಯರು ಆತನ ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಬೇಕೆಂಬ ಯೋಚನೆಯಿಂದ, ಒಬ್ಬನು ಯಾವುದಾದರೂ ಒಂದು ಕಾರಣದಿಂದ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಕೇಳಿದ್ದಕ್ಕೆ ಆತನು, ಮನುಷ್ಯರನ್ನು ನಿರ್ಮಾಣ ಮಾಡಿದವನು ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರ ವಿಷಯದಲ್ಲಿ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಹೇಳಿದನೆಂಬುದಾಗಿ ನೀವು ಓದಲಿಲ್ಲವೋ? ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದುದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಎಂಬುದೇ. ಕರ್ತನಲ್ಲಿ ನನ್ನ ಪ್ರೀತಿಯ ಸ್ನೇಹಿತರೆ, ಆಗಸ್ಟ್ 2ನೇ ಭಾನುವಾರ ನಮ್ಮ ಸಭೆಯ ಸುಗ್ಗಿ ಹಬ್ಬ. ಆದರೆ ಈ ವರ್ಷದಲ್ಲಿ ಕೋವಿಡ್-19 ಇರುವುದರ ಕಾರಣ ಈ ಎಲ್ಲ ಸಂಭ್ರಮಗಳಿಗೆ ಅಡ್ಡಿಯಾಗಿದೆ. ದೇವರ ಚಿತ್ತವಿದ್ದರೆ ಮುಂದಿನ ದಿವಸಗಳಲ್ಲಿ ಅದನ್ನು ಯಾವ ರೀತಿಯಲ್ಲಿ ನಾವು ಆಚರಿಸೋಣ ಎಂಬುದಾಗಿ ಮುಂದಿನ ದಿವಸಗಳಲ್ಲಿ ನಾವು ಅದರ ಕುರಿತಾಗಿ ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ. ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಈ ಭಾನುವಾರದಲ್ಲಿ ದೇವರು ನಮ್ಮ ಸಂಗಡ ಮಾತನಾಡುವುದಕ್ಕೆ ಸಿದ್ಧವಾಗಿದ್ದಾರೆ. ನಾವು ಸಹ ಸಿದ್ಧವಾಗಿ ದೇವರ ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ಪ್ರಾರ್ಥನಾಪೂರ್ವಕವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡೋಣ. ವಾಕ್ಯದ ಮೂಲಕ ನಮ್ಮ ಸಂಗಡ ಸದಾಕಾಲವೂ ನಮ್ಮನ್ನು ಎಚ್ಚರಿಸಿ ಬಲಪಡಿಸಿ ಭದ್ರವಾದಂತಹ ಕುಟುಂಬ ಜೀವನವನ್ನು ಕಟ್ಟುವುದಕ್ಕೆ ನಡೆಸುವಂಥ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ಈಗೋ ಕರ್ತನೆ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರವನ್ನು ಹೇಳುತ್ತೇವೆ. ಈ ಭಾನುವಾರದಲ್ಲಿ ನಿನ್ನ ಮಕ್ಕಳಾದಂಥ ನಾವೆಲ್ಲರೂ ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧವಾಗಿದ್ದೇವೆ. ಸ್ವಾಮಿ, ನಮ್ಮ ಸಂಗಡ ಮಾತನಾಡು, ನೀನು ನಮಗೆ ತಿಳಿಸಿಕೊಡು. ನಾವೆಲ್ಲರೂ ನಿನ್ನ ಮಕ್ಕಳಾಗಿ ನಿನ್ನ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧಗೊಂಡಿದ್ದೇವೆ. ನಿನ್ನ ಪವಿತ್ರಾತ್ಮನ ಜ್ಞಾನದಿಂದ ನಮ್ಮನ್ನು ತುಂಬಿಸು. ನಮ್ಮೆಲ್ಲರ ವಾಕ್ಯದ ಅಧ್ಯಯನ, ನಮ್ಮ ಆಲೋಚನೆಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರಿಯ ಆತ್ಮೀಯ ಸಹೋದರ ಸಹೋದರಿಯರು, ಈ ದಿವಸದ ಮುಖ್ಯ ಸಂದೇಶ ಮ್ಯಾರೇಜ್, ಸೆಲೆಬ್ರೇಷನ್ ಆಫ್ ಕಾವನೆಂಟ್ ಔರ್ ಸ್ಯಾಕ್ರಮೆಂಟ್. ಸೆಲೆಬ್ರೇಷನ್. ಇವತ್ತು ಮದುವೆಯ ಕುರಿತಾದಂತಹ ದೇವರ ವಾಕ್ಯ ಭಾಗ. ಆದರೆ ಮದುವೆಯನ್ನು ಮಾಡಿಕೊಳ್ಳುವುದಕ್ಕೆ ಇಲ್ಲಿ ಯಾರೂ ಇಲ್ಲ. ಹುಡುಗ ಅಥವಾ ನವವಧು ನವವರ ಯಾರೂ ಈ ಸಮಯದಲ್ಲಿ ಇಲ್ಲ. ಆದರೆ ಈ ದಿವಸದಲ್ಲಿ ನಮಗೆ ಕೊಡಲ್ಪಟ್ಟಂತಹ ವಾಕ್ಯ ಸಂದೇಶ ವಿವಾಹ ಒಡಂಬಡಿಕೆಯ ಸಂಭ್ರಮಾಚರಣೆ ಅಥವಾ ಸಂಸ್ಕಾರ, ಸ್ಯಾಕ್ರಿಮೆಂಟ್. ಮದುವೆ ಅಂತ ಹೇಳುವಾಗ, ವಿವಾಹ ಅಂತ ಹೇಳುವಾಗ ಅದೊಂದು ರೀತಿಯಲ್ಲಿ ಸಂಭ್ರಮ. ನಮ್ಮೆಲ್ಲರಿಗೆ ಬಹಳ ಸಂತೋಷ, ಸಂಭ್ರಮವನ್ನು ಉಂಟು ಮಾಡುವಂತಹ
ಒಂದು ವಿಶೇಷವಾದಂತಹ ಘಟನೆ. ನಮ್ಮೆಲ್ಲರ ಜೀವನದಲ್ಲಿ ನಾವು ಆ ಒಂದು ಸವಿ ನೆನಪನ್ನು ಸದಾಕಾಲವೂ ನೆನೆಸಿಕೊಳ್ತೇವೆ. ದೇವರ ವಾಕ್ಯ ಹೇಳ್ತದೆ, ವಿವಾಹ ಎನ್ನುವಂಥದ್ದು ಒಡಂಬಡಿಕೆಯ ಸಂಭ್ರಮಾಚರಣೆ. ಅದೊಂದು ಕಾವನೆಂಟ್, ಒಡಂಬಡಿಕೆ. ಅದು ಮಾತ್ರವಲ್ಲದೆ ಅದೊಂದು ಸಂಸ್ಕಾರ, ಸ್ಯಾಕ್ರಿಮೆಂಟ್. ಪ್ರಾಟೆಸ್ಟಂಟ್ ಹಿನ್ನೆಲೆಯಿಂದ ಬಂದಂಥ ನಮಗೆ ಕೇವಲ 2 ಸಂಸ್ಕಾರಗಳಿದೆ. ಒಂದು ಸ್ನಾನದೀಕ್ಷೆ, 2ನೇದು ಕರ್ತನ ಭೋಜನ. ಆದರೆ ರೋಮನ್ ಕಥೋಲಿಕ ಸಭೆಯವರಿಗೆ ಸಪ್ತ ಸಂಸ್ಕಾರಗಳಲ್ಲಿ ವಿವಾಹ ಸಹ ಒಂದು ಸಂಸ್ಕಾರ. ಅದನ್ನು ಅವರು ಸ್ಯಾಕ್ರಿಮೆಂಟ್ ಎಂಬುದಾಗಿ ಕರೆಯುತ್ತಾರೆ. ಆದರೆ ಈ ದಿವಸದ CSIನ ಆಲ್ಮನಿಕ್ನ ಪ್ರಕಾರ ಈ ಸಂಸ್ಕಾರ ಎಂಬುದಾಗಿ ಸಹ ಅದನ್ನು ಹಾಕಿದ್ದಾರೆ. ಆದರೆ ಪವಿತ್ರ ವಿವಾಹ ಎನ್ನುವಂಥದ್ದನ್ನು ನಾವೆಲ್ಲರೂ ಒಪ್ಪಿಕೊಳ್ತೇವೆ. ಆದುದರಿಂದ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತೇವೆ, ಸಂತೋಷ ಪಡ್ತೇವೆ. ಆ ಒಡಂಬಡಿಕೆಯನ್ನು ನಾವು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ನನ್ನ ಪ್ರಿಯ ಸ್ನೇಹಿತರೆ, ಒಬ್ಬ ವ್ಯಕ್ತಿ ಹೀಗೆ ಹೇಳ್ತಾನೆ, ಎ ವೆಡ್ಡಿಂಗ್ ಈಸ್ ಅನ್ ಈವೆಂಟ್, ಮ್ಯಾರೇಜ್ ಈಸ್ ಅನ್ ಅಚೀವ್ಮೆಂಟ್ ಎಂಬುದಾಗಿ. ಇಲ್ಲಿ ವೆಡ್ಡಿಂಗ್ ಅಥವಾ ಮ್ಯಾರೇಜ್ ಎನ್ನುವಂತಹ 2 ಪದಗಳನ್ನು ಆಂಗ್ಲ ಭಾಷೆಯಲ್ಲಿ ಹೇಳ್ತಾನೆ. ಆದರೆ ಕನ್ನಡದಲ್ಲಿ ನಾವು ವಿವಾಹ, ಮದುವೆ ಹೀಗೆ ಹೇಳ್ತೇವೆ. ಅದನ್ನು ಹೀಗೆ ಕನ್ನಡದಲ್ಲಿ ಅದನ್ನು ತರ್ಜುಮೆ ಮಾಡುವುದಾದರೆ, ಮದುವೆ ಒಂದು ಘಟನೆ, ವಿವಾಹ ಒಂದು ಸಾಧನೆ. ನಮ್ಮ ಸಭೆಗಳಲ್ಲಿ ಅನೇಕರು 50 ವರ್ಷ 25 ವರ್ಷವನ್ನು ಕಂಡಂತಹ ದಾಂಪತ್ಯ ಜೀವನದ ಆಶೀರ್ವಾದಕ್ಕೆ ನಡೆಸಲ್ಪಟ್ಟಂಥವರು ಇರಬಹುದು. ಅವರ ಜೀವನವನ್ನು ನಾವು ನೋಡುವಾಗ ಅಥವಾ ಅವರ ಜೀವನವನ್ನು ನಾವು ಮೆಲುಕು ಹಾಕಿ ನೋಡುವಾಗ ದೇವರು ಅವರನ್ನು ಅಷ್ಟು ವರ್ಷಗಳ ಕಾಲ ಉತ್ತಮವಾದಂಥ ರೀತಿಯಲ್ಲಿ ನಡೆಸಿಕೊಂಡು ಹೋಗಿದ್ದಾನೆ ಎನ್ನುವಂತಹ ಸಂತೃಪ್ತಿಯ ಭಾವನೆ, ಆಶೀರ್ವಾದದ ಭಾವನೆ ನಮ್ಮೆಲ್ಲರಲ್ಲಿ ಹುಟ್ಟುತ್ತದೆ. ಆದರೆ ಅನೇಕ ಸಂದರ್ಭದಲ್ಲಿ ವಿವಾಹದ ಕುರಿತಾಗಿ, ಮದುವೆಯ ಸಂಬಂಧದ ಕುರಿತಾಗಿ, ಗಂಡ ಹೆಂಡತಿಯರ ಸಂಬಂಧ ಕುರಿತಾಗಿ ಲಘುವಾದಂಥ ರೀತಿಯಲ್ಲಿ ಮಾತನಾಡುವಂಥದ್ದನ್ನು ನಾವು ಅನೇಕ ರೀತಿಯಲ್ಲಿ ಕೇಳಿಸಿಕೊಳ್ತೇವೆ. ನೀವು ಹಾಸ್ಯವನ್ನು ನೋಡಬೇಕಾದ್ರೆ ಅದರಲ್ಲಿ ಗಂಡ ಹೆಂಡತಿಯರ ವಿವಾಹದ ಸಂಬಂಧವನ್ನು ಬಹಳ ಹಾಸ್ಯಾಸ್ಪದವಾಗಿ ನೋಡ್ತಾರೆ, ಅಥವಾ ಅದನ್ನು ಒಂದು ರೀತಿಯಲ್ಲಿ ಜೋಕ್ ರೀತಿಯಲ್ಲಿ ಹೇಳಿ ಒಂದು ಕುಟುಂಬ ಜೀವನವನ್ನು ತಮಾಷೆಯ ಮೂಲಕ ಹೇಳುವಂಥದ್ದನ್ನು ನಾವು ಮಾಧ್ಯಮಗಳಲ್ಲಿ ಅನೇಕ ಸಾರಿ ನೋಡಿದ್ದೇವೆ. ಅದನ್ನು ನಾವು ಸಹ ಸಂತೋಷಪಟ್ಟಿದ್ದೇವೆ. ಒಬ್ಬರು ಹೀಗೆ ಹೇಳ್ತಾರೆ, ವೈಫ್ ಈಸ್ ಕ್ಯೂಟ್ ವೆನ್ ಶಿ ಈಸ್ ಮ್ಯೂಟ್, ಹಸ್ಬೆಂಡ್ ಈಸ್ ಹನಿ ವೆನ್ ಈಸ್ ಗಿವ್ಸ್ ಮನಿ. ನನ್ನ ಪ್ರಿಯ ಸ್ನೇಹಿತರೆ, ಸಂಬಂಧಗಳ ಕುರಿತಾಗಿ ಅಥವಾ ಕುಟುಂಬದ ಕುರಿತಾಗಿ ಇಂತಹ ಅನೇಕ ರೀತಿಯಾದಂತಹ ಹಾಸ್ಯ ಚಟಾಕೆಗಳನ್ನು ಆರಿಸುವಂಥದ್ದನ್ನು ನೋಡ್ತೇವೆ. ಆದರೆ ದೇವರ ವಾಕ್ಯಕ್ಕೆ ಬರುವಾಗ ಕ್ರೈಸ್ತರಾದಂತಹ ನಮಗೆ ವಿವಾಹ ಎನ್ನುವಂಥದ್ದು ಒಂದು ಪವಿತ್ರವಾದಂತಹ ಒಂದು ಬಂಧನ, ಒಂದು ವಿಶೇಷವಾದಂತಹ ಒಡಂಬಡಿಕೆಯ ಒಂದು ಬಂಧನ. ಯಾಕೆ ಮದುವೆ ಅಷ್ಟು ಪವಿತ್ರ? ನನ್ನ ಪ್ರಿಯ ಸ್ನೇಹಿತರು, ಯಾಕೆ ಅಷ್ಟು ಪವಿತ್ರ? ದೇವರು ತನ್ನ ಮಕ್ಕಳಾದಂತಹ ಇಸ್ರಾಯೇಲರನ್ನು ನನ್ನ ಪತ್ನಿ ಎಂಬುದಾಗಿ ಸಂಬೋಧಿಸ್ತಾನೆ. ಅಂದರೆ ದೇವರು ಮತ್ತು ಇಸ್ರಾಯೇಲರ ಸಂಬಂಧ ಹೇಗಿತ್ತು ಅಂತ ಹೇಳುವಾಗ ಒಂದು ಗಂಡ ಹೆಂಡತಿಯ ಸಂಬಂಧವನ್ನು ಸೂಚಿಸ್ತಾನೆ. ಇನ್ನು ಹೊಸ ಒಡಂಬಡಿಕೆ ಬರುವಾಗ ಯೇಸು ಸ್ವಾಮಿಯವರು ಹೇಳ್ತಾರೆ, ಮೊದಲಿಂಗ ಬರುವುದಕ್ಕೆ ಸಿದ್ಧವಾಗ್ತಾನೆ, ಮೊದಲಗಿತ್ತಿ ಆಕೆ ಕಾಯುತ್ತಾ ಇರ್ತಾಳೆ ಎನ್ನುವಂತಹ ರೂಪಕಗಳನ್ನು ನಮ್ಮ ಮುಂದೆ ಇಡ್ತಾನೆ. ಅದರ ಮೂಲಕ ಮದುವೆ ಎನ್ನುವಂಥದ್ದು ಬಹಳ ಪವಿತ್ರವಾದಂತಹ ಒಂದು ಸಂಬಂಧ ಎನ್ನುವಂಥದ್ದನ್ನು ನಮಗೆ ದೇವರ ವಾಕ್ಯ
ಬಹಳವಾದಂಥ ಬಲವಾದಂಥ ರೀತಿಯಲ್ಲಿ ನಮಗೆ ಅದನ್ನು ತಿಳಿಸಿಕೊಡ್ತದೆ. ಹಾಗಾದರೆ ಮ್ಯಾರೇಜ್ ಸೆಲೆಬ್ರೇಷನ್ ಆಫ್ ಕಾವನೆಂಟ್ ಅವ್ರ ಸ್ಯಾಕ್ರಮೆಂಟ್, ಮದುವೆ ಅದು ಒಡಂಬಡಿಕೆಯ ಸಂಭ್ರಮಾಚರಣೆ ಮತ್ತು ಸಂಸ್ಕಾರ. ನಾವು ದೇವರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಬದುಕುವಂಥ ಜನರು. ನೀನು ನನ್ನ ದೇವರು, ನಾನು ನಿನ್ನ ಮಕ್ಕಳು ಎಂಬುದಾಗಿ ಒಡಂಬಡಿಕೆಯನ್ನು ಮಾಡಿಕೊಂಡು ಬದುಕುವಂಥ ಜನರು. ಆದರೆ ಇಲ್ಲಿ ಆತನು ಹೇಳ್ತಾನೆ, ವಿವಾಹ ಎನ್ನುವಂಥದ್ದು ಒಂದು ರೀತಿಯಲ್ಲಿ ಒಡಂಬಡಿಕೆ, ವಾಗ್ದಾನ ಎನ್ನುವಂತಹ ಮಾತುಗಳನ್ನು ಹೇಳ್ತಾನೆ. ದೇವರ ವಾಕ್ಯವನ್ನು ನಾವು ಗಮನಿಸುವುದಾದರೆ, ಈ ದಿವಸದಲ್ಲಿ ನಾವು ಕೇಳಿಸಿಕೊಂಡಪಟ್ಟಂಥ 3 ವಾಕ್ಯ ಭಾಗಗಳು ನಮಗೆ ಅದೇ ವಿಚಾರವಾಗಿ ಆಲೋಚನೆ ಕೊಡ್ತದೆ. ಮೊದಲನೇದಾಗಿ ನಾವು ಆಲೋಚನೆ ಮಾಡುವುದಾದರೆ, ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 18ನೇ ವಚನದಿಂದ 25ನೇ ವಚನದಲ್ಲಿ ಬರುವಾಗ, ಮೊದಲ ವಿವಾಹವನ್ನು ಮಾಡಿದವನು ದೇವರು. ಮೊದಲ ವಿವಾಹದ ಪುರೋಹಿತ ದೇವರು. ದೇವರು ಆ ವಿವಾಹಕ್ಕೆ ಸಾಕ್ಷಿಯಾಗಿದ್ದನು, ಅಥವಾ ಇಡೀ ಸೃಷ್ಟಿ ಆ ವಿವಾಹಕ್ಕೆ ಸಾಕ್ಷಿಯಾಗಿತ್ತು. ದೇವರ ವಾಕ್ಯಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 18ನೇ ವಚನದಿಂದ 25ನೇ ವಚನದ ತನಕ. ಅದರಲ್ಲಿ ಬರುವಂಥ ಒಂದು ವಾಕ್ಯ ಭಾಗ 18ನೇ ವಚನದಲ್ಲಿ ಹೇಳ್ತಾರೆ, ಯೆಹೋವ ದೇವರು, ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ. ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯ ಹೇಳ್ತದೆ, ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ. ಮನುಷ್ಯರಾದಂಥ ನಾವೆಲ್ಲರೂ ಸಂಘ ಜೀವಿಗಳು. ಬಹುಶಃ ಇವತ್ತು ಕುಟುಂಬ ಎನ್ನುವಂಥದ್ದು ಇಲ್ಲದಿದ್ದರೆ ನಾವು ಹೇಗೆ ಬದುಕುವುದಕ್ಕೆ ಸಾಧ್ಯವಾಗ್ತಾ ಇತ್ತು? ಕುಟುಂಬದಲ್ಲಿ ನಾವು ಜನಿಸದಿದ್ದರೆ ನಮ್ಮ ಬದುಕುಗಳು ಹೇಗೆ ಇರ್ತಾ ಇತ್ತು? ಬಹುಶಃ ಕುಟುಂಬ ಎನ್ನುವಂಥದ್ದು ದೇವರ ಒಂದು ಆಲೋಚನೆ. ಇದು ಸಮಾಜದಿಂದ ಉಂಟು ಮಾಡಲ್ಪಟ್ಟಂಥ ಆಲೋಚನೆ ಅಲ್ಲ, ಇದು ಪರಲೋಕದ ಆಲೋಚನೆಯನ್ನು ದೇವರು ಈ ಭೂಲೋಕಕ್ಕೆ ಕಳುಹಿಸಿಕೊಡ್ತಾನೆ. ಕುಟುಂಬದ ಪರಿಕಲ್ಪನೆಯನ್ನು ದೇವರೇ ಬಿತ್ತುತ್ತಾನೆ. ಕುಟುಂಬದ ಪರಿಕಲ್ಪನೆಯನ್ನು ದೇವರೇ ನಮಗೆ ಹಾಕ್ತಾನೆ. 18ನೇ ವಚನ ಹೇಳ್ತದೆ, ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ. ನನ್ನ ಪ್ರಿಯ ಸ್ನೇಹಿತರೆ, ದೇವರು ಆ ಮನುಷ್ಯನನ್ನು ಉಂಟು ಮಾಡಿ, ಆದಾಮನನ್ನು ಉಂಟು ಮಾಡಿ, ಆತನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ. ಐಡಲ್ ಮೈಂಡ್ ಇಸ್ ಡೆವಿಲ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಅನೇಕ ಸಂದರ್ಭದಲ್ಲಿ ನಾವು ಏಕಾಂಗಿಯಾಗಿರುವಾಗ ನಾವು ಒಳ್ಳೆಯ ಆಲೋಚನೆ ಮಾಡುವುದಕ್ಕೆ ನಮ್ಮ ಮನಸ್ಸುಗಳು ನಮ್ಮನ್ನು ಬಿಡೋದಿಲ್ಲ. ದೇವರು ಇಲ್ಲಿ ಆತನು ಹೇಳ್ತಾನೆ, ಮನುಷ್ಯನು ಒಬ್ಬಂಟನಾಗಿರೋದು ಒಳ್ಳೆಯದಲ್ಲ. ಅದಕ್ಕೆ ಒಬ್ಬರು ಹೀಗೆ ಹೇಳ್ತಾ ಇದ್ರು, ಸರಿ, ಐಡಲ್ ಮೈಂಡ್ ಇಸ್ ಡೆವಿಲ್ ವರ್ಕ್ಶಾಪ್ ಎಂಬುದಾಗಿ ಹೇಳ್ತಿರಲ್ಲ, ಬಹುಶಃ ಆದಾಮ ಒಬ್ಬನೇ ಇದ್ದರೆ ಹವ್ವಳು ಆದಾಮನನ್ನು ಪಾಪಕ್ಕೆ ನಡೆಸ್ತಾ ಇರಲಿಲ್ಲ. ಬಹುಶಃ ಆಕೆ ಬಂದುದರಿಂದ ಆತನು ಆ ಹಣ್ಣನ್ನು ತಿನ್ನುವುದರ ಮೂಲಕ ಪಾಪದ ದಾಸನಾದ ಎಂಬುದಾಗಿ ಹಾಸ್ಯವನ್ನು ಮಾಡುವಂಥದ್ದನ್ನು ನಾನು ಕೇಳಿಸಿಕೊಂಡಿದ್ದೇನೆ. ಪ್ರಿಯ ಸ್ನೇಹಿತರೆ, ಗಂಭೀರವಾಗಿ ದೇವರ ವಾಕ್ಯಕ್ಕೆ ನಾವು ಹೋಗುವುದಾದರೆ, ವಾಕ್ಯ ಭಾಗ ಹೇಳ್ತದೆ, ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ. ಹಾಗಾದರೆ ವಿವಾಹ, ಮ್ಯಾರೇಜ್ ಅಂತ ಹೇಳುವಾಗ ಅದು ದೇವರು ತನ್ನ ಆಲೋಚನೆಯನ್ನು ನಮಗೆ ಕೊಟ್ಟಿದ್ದಾನೆ. ದೇವರು ತನ್ನ ಆಲೋಚನೆಯನ್ನು ಅದರಲ್ಲಿ ಇಟ್ಟಿದ್ದಾನೆ. ದೇವರು ಆ ಆಲೋಚನೆಯನ್ನು ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಆ ಆಲೋಚನೆಯ ಪ್ರಕಾರ ದೇವರು, ನೀವು ಗಮನಿಸಿ, ಆತನು ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡ್ತೇನೆ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಹೆಲ್ಪರ್ ಎಂಬುದಾಗಿ NIV ಭಾಷೆಯಲ್ಲಿ ಹೇಳ್ತದೆ. ಅನೇಕರು ಇದನ್ನು ಒಬ್ಬ ಪತಿಗೆ ಬರುವಂಥ ಪತ್ನಿ ಹೆಲ್ಪರ್, ಯಾವಾಗಲೂ ಕೆಲಸ ಮಾಡ್ತಾ ಇರಬೇಕು, ಆಕೆ ಯಾವಾಗಲೂ ಆತನ ದಾಸಿಯಾಗಿರಬೇಕು ಎನ್ನುವಂತಹ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ಅದು ತಪ್ಪು. ಇಲ್ಲಿ ಸಹಕಾರಣಿ ಅಂತ ಹೇಳುವಾಗ ಕಂಪ್ಯಾನಿಯನ್, ಯಾವಾಗಲೂ ಸಮ ಜೀವನ, ಸಮ ಬದುಕು, ಸುಖ ದುಃಖಗಳನ್ನು ಹಂಚಿಕೊಂಡು ಒಟ್ಟಾಗಿ ಇಬ್ಬರೂ ಬದುಕುವಂತಹ ಜೀವನವನ್ನು ದೇವರು ಯಾವಾಗಲೂ ಇಟ್ಟಿದ್ದಾನೆ. ನಾನು ಹೆಚ್ಚು,
ನೀನು ಕಮ್ಮಿ ಅಥವಾ ನಾನು ಜಾಸ್ತಿ ನೀನು ಕಮ್ಮಿ ಎನ್ನುವಂತಹ ಆಲೋಚನೆಗಳಲ್ಲಿ ದೇವರು ನಮ್ಮನ್ನು ಉಂಟು ಮಾಡಿಲ್ಲ. ನನ್ನ ಪ್ರಿಯ ಸ್ನೇಹಿತರೆ, ಸರಿಬೀಳುವ ಸಹಕಾರಿಯನ್ನು ದೇವರು ಉಂಟು ಮಾಡ್ತೇನೆ ಎನ್ನುವಂಥದ್ದನ್ನು ಹೇಳ್ತಾನೆ. ಹಾಗಾದರೆ ಮೊದಲ ಪುರೋಹಿತ ದೇವರು ಮದುವೆಗೆ ಬೇಕಾದಂತಹ ಮದುಮಗಳನ್ನು ದೇವರೇ ಉಂಟು ಮಾಡ್ತಾನೆ. ಅದಕ್ಕೆ ಅನೇಕರು ಹೇಳ್ತಾರೆ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳಿ. ಮದುವೆ ಎನ್ನುವಂಥದ್ದು ಪರಲೋಕದಲ್ಲಿ ನಿಶ್ಚಯವಾಗಿರ್ತದೆ ಎಂಬುದಾಗಿ ಅನೇಕ ಪ್ರಾಬ್ಸ್ಗಳು ನಮ್ಮ ಸಂಗಡ ಇದೆ. ಇಲ್ಲಿ ದೇವರು ಆ ಆಲೋಚನೆಯನ್ನು ಮಾಡಿಕೊಂಡು ಹೇಳ್ತಾನೆ, ಆತನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡ್ತೇನೆ ಅಂತ ಹೇಳುವಂಥದ್ದನ್ನು ನೋಡ್ತೇವೆ. ಆದರೆ ಅಲ್ಲಿ ನೀವು ಗಮನಿಸಿ, ಬೇರೆ ಬೇರೆ ಪ್ರಾಣಿಗಳು, ಪಕ್ಷಿಗಳು ಎಲ್ಲರಿಗೆ ಹೆಸರನ್ನು ಇಡ್ತಾನೆ ಮನುಷ್ಯ, ಆದರೆ ಯಾವುದೂ ಆತನಿಗೆ ಸರಿ ಬೀಳಲಿಲ್ಲ. ನನ್ನ ಪ್ರಿಯ ಸ್ನೇಹಿತರೆ, ವಿವಾಹ ಜೀವನಕ್ಕೆ ಒಂದು ಸರಿ ಬೀಳುವಂತಹ ಯಾವುದೇ ಸಂಗತಿ, ಸಹಕಾರಿಣಿ ಯಾವುದೂ ಆತನಿಗೆ ಸಿಕ್ಕಲಿಲ್ಲ. ಆಗ ದೇವರು ಆಪರೇಷನ್ ಮ್ಯಾರೇಜ್ ಮಾಡ್ತಾರೆ. ಮೊದಲ ವಿವಾಹ ಒಂದು ರೀತಿಯಲ್ಲಿ ಆಪರೇಷನ್, ಒಂದು ರೀತಿಯಲ್ಲಿ ಆತನನ್ನು ನಿದ್ರೆ ಮಾಡಿ, ಗಾಢ ನಿದ್ರೆಗೆ ಬರಮಾಡಿ ಆತನ ಪಕ್ಕೆಯಿಂದ ಎಲುಬನ್ನು ತೆಗೆದು ಆ ಹವ್ವಳನ್ನು ಉಂಟು ಮಾಡುವಾಗ ಆದಾಮನು ಹೇಳಿದಂಥ ಮಾತು 23ನೇ ವಚನ, ಈಗ ಸರಿ. ಆಕೆಯನ್ನು ನೋಡ್ತಾನೆ, ಆಕೆಯನ್ನು ನೋಡಿ ಈಗ ಸರಿ ಎನ್ನುವಂಥ ಮಾತುಗಳನ್ನು ಹೇಳಿ 24ನೇ ವಚನ ಬರುವಾಗ ಅವರಿಬ್ಬರು ಒಂದೇ ಶರೀರವಾಗಿರುವಂಥವರು, ಅವರಿಬ್ಬರು ಇನ್ನು ಬೇರೆ ಎಲ್ಲ ಒಂದೇ ಶರೀರವಾಗಿದ್ದಾರೆ ಎನ್ನುವಂಥದ್ದನ್ನು ಹೇಳಿಕೊಡುವಂಥವನಾಗಿದ್ದಾನೆ. ಹಾಗಾದರೆ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ವಿವಾಹ ಎಂಬುದಾಗಿ ಹೇಳುವಾಗ ಅದು ದೇವರ ಆಲೋಚನೆ. ದೇವರೇ ಆ ಆಲೋಚನೆಯನ್ನು ನಮಗೆ ಇಟ್ಟಿದ್ದಾನೆ, ಆ ಆಲೋಚನೆಯನ್ನು ಪ್ರಾರಂಭ ಮಾಡಿದ್ದಾನೆ, ಆ ಆಲೋಚನೆಯನ್ನು ನಮ್ಮ ಮುಂದೆ ಇಡುವಂಥದ್ದನ್ನು ನೋಡುವಂಥವರಾಗಿದ್ದೇವೆ. ಹಾಗಾದರೆ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಮ್ಯಾರೇಜ್ ಈಸ್ ಅನ್ ಸೇಕ್ರೆಡ್ ಕಾವನೆಂಟ್. ಮದುವೆ ಎನ್ನುವಂಥದ್ದು ಒಂದು ಪರಿಶುದ್ಧವಾದಂತಹ ಒಡಂಬಡಿಕೆ. ಹಾಗಾದರೆ ಮದುವೆ ಎಂಬುದಾಗಿ ಹೇಳುವಾಗ ಅದೊಂದು ಪವಿತ್ರವಾದಂಥ ಒಡಂಬಡಿಕೆ. ಅದಕ್ಕೆ ಆ ಒಡಂಬಡಿಕೆಗೆ ದೇವರೇ ಸಾಕ್ಷಿಯನ್ನು ಹೇಳ್ತಾನೆ. ನಾವು ಯಾಕೆ ಚರ್ಚಲ್ಲಿ ಮದುವೆ ಆಗಬೇಕು? ಅನೇಕರಿಗೆ ಬೇರೆ ಬೇರೆ ಸ್ಥಳದಲ್ಲಿ ನಾವು ಮದುವೆ ಆಗ್ಬೋದು. ಈಗ ಹೊಸದಾದಂತಹ ಒಂದು ಪ್ರವೃತ್ತಿ ಪ್ರಾರಂಭವಾಗಿದೆ. ಹೋಟೆಲಲ್ಲಿ ಮದುವೆ ಆಗುವಂಥದ್ದು, ಅಥವಾ ಬೀಚಿನ ಪಕ್ಕದಲ್ಲಿ ಮದುವೆ ಮಾಡಿಕೊಳ್ಳುವಂಥದ್ದು, ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಅಲ್ಲೇ ಬಂದು ಮದುವೆ ಮಾಡಿಕೊಳ್ಳುವಂತಹ ಒಂದು ಹೊಸ ವೆಸ್ಟರ್ನ್ ಆಲೋಚನೆಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಆದರೆ ಯಾಕೆ ದೇವಾಲಯದಲ್ಲೇ ಮದುವೆಗಳು ಸಂಭವಿಸಬೇಕು, ನಡೀಬೇಕೆಂಬುದಾಗಿ ಹೇಳುವಾಗ ಅದಕ್ಕೆ ದೇವರು ಸಾಕ್ಷಿಯಾಗ್ತಾನೆ. ಮದುವೆ ಸಂದರ್ಭದಲ್ಲಿ ಎರಡು ಕುಟುಂಬಗಳಿಂದ ಸಾಕ್ಷಿಯನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ದೇವರು ಅದಕ್ಕೆ ಸಾಕ್ಷಿ ಆಗ್ತಾನೆ. ಆ ಒಡಂಬಡಿಕೆಗೆ ದೇವರೇ ಸಾಕ್ಷಿಯಾಗಿರ್ತಾನೆ. ಆದಿಕಾಂಡ ಪುಸ್ತಕದಲ್ಲಿ ನೀವು ನೋಡಬೇಕಾದ್ರೆ ದೇವರೇ ಅದಕ್ಕೆ ಸಾಕ್ಷಿಯಾಗಿದ್ದನು, ದೇವರೇ ಅದಕ್ಕೆ ಸಾಕ್ಷಿ ಕೊಡ್ತಾನೆ. ಹಾಗಾದರೆ ಇಲ್ಲಿ ಒಡಂಬಡಿಕೆ ಎಂಬುದಾಗಿ ಹೇಳುವಾಗ ಇಟ್ ಈಸ್ ನಾಟ್ ಎನ್ ಅಗ್ರಿಮೆಂಟ್. ನಾವು ಅನೇಕ ಸಂದರ್ಭದಲ್ಲಿ ವಿವಾಹ ಎಂಬುದಾಗಿ ಹೇಳುವಾಗ ಇಟ್ ಇಸ್ ಅನ್ ಅಗ್ರಿಮೆಂಟ್ ಎಂಬುದಾಗಿ ಹೇಳ್ತೇವೆ. ಅದು ಅಗ್ರಿಮೆಂಟ್ ಅಲ್ಲ, ಅಥವಾ ಗಿವ್ ಆ್ಯಂಡ್ ಟೇಕ್ ಪಾಲಿಸಿನೂ ಅಲ್ಲ. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ, ನೀನು ನನ್ನನ್ನು ಪ್ರೀತಿಸು ಎನ್ನುವಂತಹ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಲ್ಲ. ಬದಲು ಆ ಪ್ರೀತಿ, ನಂಬಿಕೆ, ವಿಶ್ವಾಸ, ಈ ಮೂರು ಬುನಾದಿಗಳ ಮೇಲೆ ನಮ್ಮ ಒಡಂಬಡಿಕೆಯನ್ನು ನಾವು ಯಾವಾಗಲೂ ಕಾಪಾಡಿಕೊಂಡು ಹೋಗಬೇಕು. ಅನೇಕ ಸಂದರ್ಭದಲ್ಲಿ ವಿವಾಹದ ಜೀವನ ಹೇಗೆ ಇರ್ತದೆ ಅಂತ ಹೇಳಿದ್ರೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ನೀನು ನನಗೆ ಎಷ್ಟು ಪ್ರೀತಿಯನ್ನು ಕೊಡ್ತೀಯೋ ಅಷ್ಟು ಪ್ರೀತಿಯನ್ನು ನಾನು ನಿನ್ನಿಂದ ಪಡ್ಕೊಳ್ತೇನೆ, ಅಥವಾ ನಾನು ನಿನಗೆ ಪ್ರೀತಿಯನ್ನು ಕೊಡ್ತೇನೆ. ನೀನು ಎಷ್ಟು ನನ್ನನ್ನು ಗೌರವಿಸ್ತೀಯೋ ನಾನು ಅಷ್ಟು ನಿನ್ನನ್ನು ಗೌರವಿಸ್ತೇನೆ ಎನ್ನುವಂತಹ ಆಲೋಚನೆಗಳು ಇವತ್ತು ಲೋಕದಲ್ಲಿ ಬಹಳವಾದಂಥ ರೀತಿಯಲ್ಲಿ ಹರಿದಾಡ್ತಾ ಇದೆ. ಆದರೆ ಅದಕ್ಕೆ ಹೇಳ್ತಾನೆ ಇಟ್ ಈಸ್ ನಾಟ್ ಅನ್ ಅಗ್ರಿಮೆಂಟ್, ಇಟ್ ಈಸ್ ಎ ಕಾವನೆಂಟ್ ಎನ್ನುವಂತಹ ಮಾತುಗಳನ್ನು ಹೇಳ್ತಾನೆ. ಹಾಗಾದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರೇ ನಮಗೆ ಅದಕ್ಕೆ ಸಾಕ್ಷಿಯಾಗಿದ್ದಾನೆ. ಅದು ಮಾತ್ರವಲ್ಲದೆ ದೇವರೇ ಅದಕ್ಕೆ
ಒಡಂಬಡಿಕೆಯನ್ನು ಕೊಡ್ತಾನೆ, ವಾಗ್ದಾನವನ್ನು ಕೊಡ್ತಾನೆ. ಮದುವೆ ಎನ್ನುವಂಥದ್ದು ಬಹಳ ಒಂದು ಪವಿತ್ರವಾದಂತಹ ಒಂದು ಒಡಂಬಡಿಕೆ. ನಾವು ಮದುವೆಯ ಆರಾಧನೆಯನ್ನು ನಾವು ನೋಡಬೇಕಾದ್ರೆ, ಮದುವೆ ಆರಾಧನೆಯಲ್ಲಿ ಅನೇಕ ಸಂದರ್ಭದಲ್ಲಿ ಮದುವೆಯ ಅನೇಕ ವಿಚಾರವಾಗಿ ಅನೇಕರಿಗೆ ಪ್ರಶ್ನೆ ಇದೆ. ತಾಳಿ ಹಾಕಿ ಮದುವೆ ಮಾಡ್ಕೊಳ್ಬೇಕಾ, ಉಂಗುರ ಹಾಕಿ ಮದುವೆ ಮಾಡ್ಕೊಳ್ಬೇಕಾ, ಹೀಗೆ ಅನೇಕ ಪ್ರಶ್ನೆಗಳು ನಮ್ಮಲ್ಲಿದೆ. ಅನೇಕರು ಹೇಳ್ತಾರೆ ಅದು ನಾವು ತಾಳಿ ಹಾಕಬಾರ್ದು, ಕೇವಲ ಒಂದು ರಿಂಗ್ ಹಾಕಿದ್ರೆ ಮದುವೆ ಆಗ್ತದೆ, ತಾಳಿ ಹಾಕುವಂಥದ್ದು ಅಪರಾಧ, ಹೀಗೆ ಬೇರೆ ಬೇರೆ ಭಾವನೆಗಳಿದೆ. ಒಂದನ್ನು ನೀವು ಯಾವಾಗಲೂ ಗಮನಿಸಬೇಕು. ನಮ್ಮ ದಕ್ಷಿಣ ಭಾರತದ ಆರಾಧನಾ ಕ್ರಮವನ್ನು ನೀವು ಓದುವುದಾದರೆ, ಮದುವೆ ತಾಳಿ ಕಟ್ಟುವುದಕ್ಕಿಂತ ಮುಂಚಿತವಾಗಿ ನಾನು ನಿನ್ನನ್ನು ಪತ್ನಿಯನ್ನಾಗಿ ಸ್ವೀಕರಿಸ್ತೇನೆ, ನಾನು ನಿನ್ನನ್ನು ಪತಿಯಾಗಿ ಸ್ವೀಕರಿಸ್ತೇನೆ ಎಂಬುದಾಗಿ ನಾವು ವಾಗ್ದಾನ ಹೇಳ್ತೇವೆ. ನೀವು ಗಮನಿಸಬೇಕಾದ್ರೆ ಅದಾದ ಮೇಲೆ ತಾಳಿಯನ್ನು ಕಟ್ಟುವಂಥ ಕ್ರಮ. ನನ್ನ ಪ್ರಿಯ ಸ್ನೇಹಿತರೆ, ಅನೇಕರಿಗೆ ಇದರ ಕುರಿತಾದಂತಹ ರೀತಿಯ ವಿಷಯಗಳು ಗೊತ್ತಿಲ್ಲ. ಮೊದಲು ನಾವು ಹೇಳ್ತೇನೆ, ನಾನು ನಿನ್ನನ್ನು ಪತ್ನಿಯಾಗಿ ಸ್ವೀಕರಿಸ್ತೇನೆ, ನಾನು ನಿನ್ನನ್ನು ಪತಿಯಾಗಿ ಸ್ವೀಕರಿಸ್ತೇನೆ ಅಂತ ಹೇಳಿದ ಮೇಲೆ ಆತನ ತಾಳಿ ಕಟ್ಟುವಂಥದ್ದು, ಉಂಗುರ ಹಾಕುವಂಥದ್ದು. ಅಂತ ಹೇಳಿದ್ರೆ ಮೊದಲು ಒಡಂಬಡಿಕೆ. ನಾವು ನಿನ್ನನ್ನು ಒಡಂಬಡಿಕೆಯ ಮೂಲಕ ನಿನ್ನನ್ನು ಸ್ವೀಕರಿಸ್ತೇನೆ ಎನ್ನುವಂಥ ಒಡಂಬಡಿಕೆಯನ್ನು ಮಾಡಿಕೊಂಡ ಮೇಲೆ ಬರುವಂತಹ ಎಲ್ಲ ವಿಚಾರಗಳು, ಆ ಎಲ್ಲ ಆ ಸಿಂಬಲ್ಸನ್ನು ಹಾಕುವುದರ ಮೂಲಕ ನಾವು ಅದನ್ನು ಸ್ವೀಕರಿಸ್ತೇವೆ. ಅನೇಕ ಕ್ರೈಸ್ತ ಬೇರೆ ಬೇರೆ ಡಿನಾಮಿನೇಷನ್ಗಳು ಇದನ್ನು ಬೇರೆ ರೀತಿಯಲ್ಲಿ ಅರ್ಥವಿವರಣೆ ಮಾಡ್ತಾರೆ. ನೀವು ತಾಳಿ ಕಟ್ಟಬೇಡ್ರಿ, ಅದೆಲ್ಲ ಬೇರೆ ಕ್ರಮ, ಬರೀ ಉಂಗುರ ಹಾಕಿ ಮಾತು ಹಾಕಿ ಸಾಕು ಎನ್ನುವಂಥ ಆಲೋಚನೆಗಳನ್ನು ಹೇಳ್ತಾರೆ. ಆದರೆ ನೀವು ಗಮನಿಸಿ, ನಮ್ಮ ಆರಾಧನಾ ಕ್ರಮ, ವಿವಾಹದ ಆರಾಧನಾ ಕ್ರಮದಲ್ಲಿ ಮೊದಲು ನಾನು ಒಡಂಬಡಿಕೆ ಮಾಡಿಕೊಳ್ತೇನೆ, ನಾನು ಆಕೆಯನ್ನು ಪ್ರೀತಿಸ್ತೇನೆ ಮತ್ತು ಆಕೆಯನ್ನು ಸ್ವೀಕರಿಸ್ತೇನೆ ಎನ್ನುವಂಥ ಮಾತುಗಳಾದ ಮೇಲೆ ಬರುವಂತಹ ಒಂದು ವಿಶೇಷವಾದಂತಹ ಸೈನ್ಗಳನ್ನು ನಾವು ಕಾಣುವುದಕ್ಕೆ ಸಾಧ್ಯ. ಹಾಗಾದರೆ ಆದಿಕಾಂಡ ಪುಸ್ತಕವನ್ನು ನೀವು ಇನ್ನಷ್ಟು ಓದುವುದಾದರೆ, ಕುಟುಂಬ ಅಥವಾ ವಿವಾಹ ಅದು ದೇವರ ಆಲೋಚನೆ ಎಂಬುದಾಗಿ ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆ. ಎರಡನೇದಾಗಿ, ನಾವು ಸುವಾರ್ಥ ವೇದ ಭಾಗದಲ್ಲಿ ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ, ಇಲ್ಲಿ ಯೇಸು ಸ್ವಾಮಿ ವಿವಾಹದ ಕುರಿತಾಗಿ ಒಂದು ಮಾತು ಹೇಳ್ತಾರೆ. ಒಂದು ದೇವರ ಆಲೋಚನೆಯ ಬಗ್ಗೆ ನಾವು ಕೇಳಿಸಿಕೊಂಡಿದ್ದೇವೆ. ಇಲ್ಲಿ ಯೇಸು ಸ್ವಾಮಿ ಸಹ ಒಂದು ಮಾತನ್ನು ಹೇಳ್ತಾರೆ. ಯಾವ ಮಾತು ಎಂಬುದಾಗಿ ಹೇಳುವಾಗ 6ನೇ ವಚನವನ್ನು ನೋಡಬೇಕಾದ್ರೆ, ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ, ಆದುದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಒಂದು ವಿಶೇಷವಾದಂಥ ಒಡಂಬಡಿಕೆ, ದೇವರ ಆಲೋಚನೆ ಪ್ರಕಾರ ವಿವಾಹ ಜೀವನ ಅದು ಪ್ರಾರಂಭವಾದ ನಂತರ, ಆ ವಿವಾಹ ಜೀವನ ನಡೆಸಿಕೊಂಡು ಹೋಗುವ ನಂತರ ಅದರಲ್ಲಿ ಆತನು ಹೇಳ್ತಾನೆ, ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ಹಾಗಾದರೆ ಇವತ್ತಿನ ದಾಂಪತ್ಯ ಜೀವನವನ್ನು ಅಗಲಿಸುವಂತಹ ಅನೇಕ ವಿಚಾರಗಳು ನಮ್ಮ ಮುಂದೆ ಇದೆ. ನನ್ನ ಪ್ರಿಯ ಸ್ನೇಹಿತರೆ, ನಾವು ಲೋಕದಲ್ಲಿ ಜೀವಿಸುತ್ತಾ ಇರುವಾಗ ನಮ್ಮನ್ನು, ನಮ್ಮ ಸಂಬಂಧಗಳನ್ನು ಹಾಳು ಮಾಡುವಂತಹ ಅನೇಕ ವಿಷಯಗಳಿದೆ. ಅನೇಕರು ಹೇಳ್ತಾ ಇದ್ದಾರೆ, ಮೊಬೈಲ್ ಫೋನ್ ಬಂದು ನಮ್ಮ ಕುಟುಂಬವನ್ನು ಶಿಥಿಲಗೊಳಿಸ್ತಾ ಇದೆ, ಅಥವಾ ಕುಟುಂಬ ಜೀವನದ ಆ ನಂಬಿಕೆಯನ್ನು ಶಿಥಿಲಗೊಳಿಸ್ತಾ ಇದೆ ಎಂಬುದಾಗಿ. ಅನೇಕರು ಹೇಳ್ತಾ ಇದ್ದಾರೆ, ಜಾಗತೀಕರಣದ ಮೂಲಕ ನಮ್ಮ ಕುಟುಂಬದ ಜೀವಿತ ಅದು ಹಳಸಿ ಹೋಗ್ತಾ ಇದೆ ಎನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಹಾಗಾದರೆ ದೇವರ ಆಲೋಚನೆ ಇರುವಾಗ, ಈ ಸುಂದರವಾದಂಥ ಕುಟುಂಬ ಜೀವನವನ್ನು ನಡೆಸುವಾಗ ಇದನ್ನು ಅಗಲಿಸುವಂತಹ ಅನೇಕ ಅಂಶಗಳು ಅಥವಾ ಸೈತಾನನ ತೊಂದರೆಗಳು, ಸೈತಾನನ ಕೆಡುಕುಗಳು ನಮ್ಮ ಕುಟುಂಬಗಳನ್ನು ಅದು ಹಾಳು ಮಾಡ್ತಾ ಇದೆ. ಕೀರ್ತನೆಗಾರನು ಹೇಳ್ತಾನೆ, ಯಾವುದೇ ಗುಡಾರದ ಸಮೀಪಕ್ಕೂ ಬಾರದು,
ನಮ್ಮ ಗುಡಾರದ ಸಮೀಪಕ್ಕೂ ಯಾವುದೇ ತೊಂದರೆಗಳು, ಅಪಾಯಗಳು ನಮ್ಮ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ. ಯೆಹೋಶುವನ ಪುಸ್ತಕದಲ್ಲಿ ನಾವು ನೋಡುವೆ, ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ನೋಡ್ರಿ, ಅಲ್ಲಿ ಕುಟುಂಬವಾಗಿ ನಾವು ಒಟ್ಟಾಗಿ ದೇವರನ್ನು ಆರಾಧಿಸ್ತೇವೆ ಎನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾನೆ. ಹಾಗಾದರೆ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಎನ್ನುವಂಥ ಅಂಶಗಳು ಬರುವಾಗ ಯಾವ ಯಾವ ಅಂಶಗಳು ನಮ್ಮನ್ನು, ನಮ್ಮ ಕುಟುಂಬ ಜೀವಿತವನ್ನು ಅಗಲಿಸ್ತಾ ಇದೆ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ. ನನ್ನ ಪ್ರಿಯ ಸ್ನೇಹಿತರೆ, ನಾನು ಒಂದು ಸಣ್ಣ ಕವಿತೆಯನ್ನು ನಿಮಗೋಸ್ಕರ ಬರೆದಿದ್ದೇನೆ. ಸಂಸಾರ ಎನ್ನುವಂತಹ ಕವಿತೆ. ಸಂಸಾರದಲ್ಲಿ ಯಾವಾಗಲೂ ಸಾರ ಇದ್ದಾಳೆ. ಸಂಸಾರದಲ್ಲಿ ಸಾರ, ಅಬ್ರಹಾಮನ ಹೆಂಡತಿ. ಸಂಸಾರ ಅದೊಂದು ಸಂಸ್ಕಾರ. ಸಂಸಾರ ಒಂದು ಸುಖ ಸಾಗರ. ಸಂಸಾರಕ್ಕೆ ದೇವರೇ ಆಧಾರ. ನನ್ನ ಪ್ರಿಯ ಸ್ನೇಹಿತರೆ, ಇವತ್ತು ನಾವು 25 ವರ್ಷ 50 ವರ್ಷ ಕುಟುಂಬ ಜೀವನದ ಯಾತ್ರೆಯಲ್ಲಿ ನಾವು ಮುಂದೆ ಹೋಗುವಾಗ ನಮಗೆ ಆಧಾರ ಯಾರು, ನಮ್ಮನ್ನು ನಡೆಸುವಂಥವ್ರು ಯಾರು, ನಮ್ಮನ್ನು ಬಲಪಡಿಸುವಂಥವ್ರು ಯಾರು ಅಂತ ಕೇಳುವಾಗ ದೇವರೇ ನಮಗೆ ಆಧಾರವಾಗಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. ಹಾಗಾದರೆ ಈ ದೇವರು ಕೂಡಿಸಿದ್ದನ್ನು ಇಲ್ಲಿ ಮನುಷ್ಯರು ಅಗಲಿಸಬಾರದು ಎನ್ನುವಂತಹ ಮಾತುಗಳನ್ನು ಸ್ವಾಮಿ ಯಾಕೆ ಇಲ್ಲಿ ಆಡ್ತಿದ್ದಾರೆ ಅಂತ ಹೇಳುವಾಗ, ಈ ಕುಟುಂಬದ ಪರಿಕಲ್ಪನೆಯನ್ನು ಒಡೆದು ಹಾಕುವಂತಹ ಅನೇಕ ವಿಚಾರಗಳು ನಮ್ಮ ಮುಂದೆ ಬರ್ತಾ ಇದೆ. ನನ್ನ ಪ್ರಿಯ ಸ್ನೇಹಿತರೆ, ದೇವರ ಆಲೋಚನೆಗಳನ್ನು ಒಡೆದು ಹಾಕುವಂತಹ ಅನೇಕ ಸೈತಾನನ ಮಾರ್ಗಗಳು, ಸೈತಾನನ ವಿಚಾರಗಳು ನಮ್ಮ ಮುಂದೆ ಬರುತ್ತಾ ಇದೆ. ಅಪಾಯಗಳು ಬರ್ತಾ ಇದೆ. ಇವತ್ತು ಭಾರತದ ದೇಶದಲ್ಲಿ ಯಾಕೆ ಭಾರತ ದೇಶ ಬಹಳ ಬಲಿಷ್ಠವಾದಂಥ ರೀತಿಯ ಕುಟುಂಬ ಜೀವನ ಹೊಂದಿಕೊಂಡಿದೆ ಎಂಬುದಾಗಿ ಹೇಳುವಾಗ, ನಾವು ಕುಟುಂಬವಾಗಿ ಬದುಕ್ತಾ ಇದ್ದೇವೆ, ನಾವು ಒಟ್ಟಾಗಿ ಜೀವಿಸ್ತಾ ಇದ್ದೇವೆ. ಆದುದರಿಂದ ನಮ್ಮ ಕುಟುಂಬಗಳು ಬಹಳ ಬಲಿಷ್ಠವಾದಂತಹ ರೀತಿಯಲ್ಲಿ ಅದು ಸಮಾಜದ ಭದ್ರವಾದ ಬುನಾದಿಯ ಮೇಲೆ ನಿಂತಿದೆ. ಯೇಸು ಸ್ವಾಮಿ ಅದೇ ಮಾತುಗಳನ್ನು ಹೇಳ್ತಾರೆ, ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ಹಾಗಾದರೆ ನಮಗೂ ಸಹ ದೇವರು ಕೂಡಿಸಿದ್ದಂಥದ್ದನ್ನು, ದೇವರು ನಮಗೆ ಅನುಗ್ರಹಿಸಿಕೊಟ್ಟಂಥದ್ದು ನಾವು ಅಗಲಿಸುವುದಕ್ಕೆ ನಮಗೆ ಯಾವುದೇ ರೀತಿಯಾದಂತಹ ಒಂದು ಅವಕಾಶ ಇಲ್ಲ. ಯಾಕಂದರೆ ನನ್ನ ಪ್ರಿಯ ಸ್ನೇಹಿತರೆ, ಅನೇಕರು ಈ ಪ್ರಶ್ನೆಗಳನ್ನು ಎತ್ತುತ್ತಾರೆ. ನಮ್ಮ ಕುಟುಂಬ ಜೀವನದಲ್ಲಿ ಸಮಸ್ಯೆ ಇದೆ, ಆ ಸಮಸ್ಯೆಯಲ್ಲೇ ನಾನು ಬದುಕಬೇಕಾ? ಒಬ್ಬ ಸಹೋದರಿ ಈಗ ಬಂದು ಕೇಳ್ತಾಳೆ, ನನ್ನ ಗಂಡ ಪ್ರತಿನಿತ್ಯ ಕುಡಿದು ಮನೆಗೆ ಬಂದು ನನ್ನನ್ನು ವಿಪರೀತವಾದಂಥ ರೀತಿಯಲ್ಲಿ ನನ್ನನ್ನು ದಂಡಿಸ್ತಾನೆ, ನನಗೆ ಹೊಡಿತಾನೆ, ಮಾನಸಿಕವಾಗಿ ದೈಹಿಕವಾಗಿ ನನಗೆ ಹಲ್ಲೆ ಮಾಡ್ತಾನೆ, ನಾನು ಅದರಲ್ಲಿ ಬದುಕಬೇಕಾ? ದೇವರ ವಾಕ್ಯ ಒಂದು ಕಡೆ ಹೇಳ್ತಿದೆ, ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಎಂಬುದಾಗಿ. ಮತ್ತೊಂದು ಕಡೆ ದೊಡ್ಡ ದೊಡ್ಡ ಅಪಾಯಗಳು ನಮ್ಮ ಸಂಗಡ ಇದೆ, ತೊಂದರೆಗಳಿದೆ. ಕುಟುಂಬ ಜೀವನಗಳನ್ನು ನಾವು ನೋಡಬೇಕಾದ್ರೆ ಆ ಸಂಬಂಧಗಳಲ್ಲಿ ಕೊರತೆ ಇದೆ, ಸಮಸ್ಯೆಗಳಿದೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂಥ ಪರಿಸ್ಥಿತಿಯಲ್ಲಿ ಯಾರಾದರೂ ನಮ್ಮನ್ನು ಈ ಪ್ರಶ್ನೆಗಳನ್ನು ಕೇಳುವಾಗ ನಮ್ಮ ಉತ್ತರ ಏನು? ನಾವು ಯಾವ ರೀತಿಯಲ್ಲಿ ಉತ್ತರ ಕೊಡ್ತೇವೆ? ಒಬ್ಬ ಹೆಣ್ಣು ಮಗಳಿಗೆ ಈ ಒಂದು ಕಷ್ಟದ ಸನ್ನಿವೇಶ ಸಂದರ್ಭ ಬರುವಾಗ ಆಕೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು? ಕೇವಲ ಪ್ರಾರ್ಥನೆ ಮಾಡುವುದರಲ್ಲಿಯೇ ಆಕೆ ತನ್ನ ಜೀವನವನ್ನು ಕಳೆಯುತ್ತಾ ಹೋಗಬೇಕೋ, ಅಥವಾ ಕಣ್ಣೀರಿನಲ್ಲಿಯೇ ಕಷ್ಟದಲ್ಲಿಯೇ ಆಕೆ ಆ ಜೀವನವನ್ನು ಕಳೆಯುತ್ತಾ ಹೋಗಬೇಕೋ ಎನ್ನುವಂಥ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನನ್ನ ಪ್ರಿಯ ಸ್ನೇಹಿತರೆ, ಇದು ಇರುವಂತಹ ರಿಯಾಲಿಟಿ. ನಮ್ಮ ಸಮಾಜದಲ್ಲಿ ಇರುವಂತಹ ಅನೇಕ ರೀತಿಯಾದಂತಹ ವಾಸ್ತವ ಸಂಗತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇಂತಹ ಸಮಸ್ಯೆಗಳಲ್ಲಿರುವಾಗ ನಾವು ಹಾಗೆ ಬದುಕಬೇಕು ಎನ್ನುವಂತಹ ಸಂದರ್ಭಗಳು ಬರುವಾಗ ನನ್ನ ನಿನ್ನ ಉತ್ತರ ಏನು? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲರ ಉತ್ತರ ದೇವರ ಆಲೋಚನೆ, ನೀವು ಒಟ್ಟಾಗಿ ಬದುಕಬೇಕು ಎನ್ನುವಂಥದ್ದು ದೇವರ ಆಲೋಚನೆ. ಆದರೆ ಈ ಲೋಕದ
ಅನೇಕ ವಿಷಯಗಳು ನಮ್ಮನ್ನು ಬದಲಾಯಿಸುವಂಥದ್ದನ್ನು, ನಮ್ಮನ್ನು ಹಾಳು ಮಾಡುವಂಥದ್ದನ್ನು ನೋಡ್ತೇವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಮ್ಯಾರೇಜ್ ಎಂಬುದಾಗಿ ಹೇಳುವಾಗ ನೋಯಿಂಗ್ ಈಚ್ ಅದರ್, ಒಬ್ಬರನ್ನೊಬ್ಬರು ನಾವು ತಿಳ್ಕೊಳ್ಳಬೇಕು. ಯಾವಾಗ ನಾವು ಒಬ್ಬರನ್ನೊಬ್ಬರು ನಾವು ತಿಳ್ಕೊಳ್ತೇವೋ, ಪರಸ್ಪರವಾಗಿ ನಾವು ತಿಳ್ಕೊಳ್ತೇವೋ, ಆಗ ಯಾವುದೇ ಸಮಸ್ಯೆಗಳು ಬರುವುದಕ್ಕೆ ಸಾಧ್ಯವಿಲ್ಲ. ಅನೇಕ ಸಂದರ್ಭದಲ್ಲಿ ಅಡ್ಜಸ್ಟ್ಮೆಂಟಲ್ ಪ್ರಾಬ್ಲಮ್ ಬರ್ತದೆ. ಆ ಅಡ್ಜಸ್ಟ್ಮೆಂಟಲ್ ಪ್ರಾಬ್ಲಮ್ ಬರುವಾಗ ನಾವು ಹೇಗೆ ಮುಂದೆ ಹೋಗುವಂಥದ್ದು, ಅಡ್ಜಸ್ಟ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ನೋಯಿಂಗ್ ಈಚ್ ಅದರ್, ಯಾವಾಗಲೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬದುಕಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಮ್ಯಾರೇಜ್ ಈಸ್ ಅನ್ ಮ್ಯಾಥಮೆಟಿಕ್ಸ್. ಮದುವೆ ಎನ್ನುವಂಥದ್ದು ಒಂದು ಗಣಿತಶಾಸ್ತ್ರ. ಅನೇಕರಿಗೆ ಆಶ್ಚರ್ಯವಾಗ್ಬೋದು, ಗಣಿತಶಾಸ್ತ್ರ ಅಂದರೆ ಏನು, ಮ್ಯಾಥಮೆಟಿಕ್ಸ್. 1+1 = 2. ಆದರೆ ಯೇಸು ಸ್ವಾಮಿ ಹೇಳ್ತಾರೆ 1+1 = 1. ಯಾಕಂತ ಹೇಳುವಾಗ ನೀವು ಒಂದೇ ಶರೀರವಾಗಿದ್ದೀರಿ, ನೀನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದರೆ 1+1 = 1. ನನ್ನ ಸಹೋದರ ಸಹೋದರಿಯರೇ, ಹಾಗಾದರೆ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ಈ ಮಾತಿಗೆ ಒಂದೇ ಶರೀರವಾಗಿದ್ದೀವಿ. ಯಾವಾಗ ನಾವು ಮತ್ತೊಬ್ಬರಿಗೆ ನೋವು ಮಾಡ್ತೇವೋ ಅದು ನಮಗೂ ನೋವಾಗ್ತದೆ, ನಮ್ಮ ಕುಟುಂಬಗಳಿಗೂ ನೋವಾಗ್ತದೆ, ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲರಿಗೂ ನೋವಾಗುತ್ತದೆ ಎನ್ನುವಂಥದ್ದನ್ನು ಯೇಸು ಸ್ವಾಮಿ ನಮಗೆ ತೋರಿಸಿಕೊಟ್ಟಿದ್ದಾನೆ. ಹಾಗಾದರೆ ಮ್ಯಾರೇಜ್ ನೋಯಿಂಗ್ ಈಚ್ ಅದರ್, ಮ್ಯಾರೇಜ್ ಇಸ್ ಅ ಮ್ಯಾಥಮೆಟಿಕ್ಸ್, ಒಬ್ಬರನ್ನೊಬ್ಬರು ಗಣಿತಶಾಸ್ತ್ರ, ಅದು ನಾವು ಒಂದೇ ಶರೀರವಾಗಿದ್ದೇವೆ ಎನ್ನುವಂಥದ್ದನ್ನು ಯೇಸು ಸ್ವಾಮಿ ನಮ್ಮ ಮುಂದೆ ಇಡುವಂಥವರಾಗಿದ್ದಾರೆ. ಇನ್ನು ಅದೇ ಮಾತುಗಳನ್ನು ಹೇಳುವುದಾದರೆ, ಮ್ಯಾರೇಜ್ ಇಸ್ ನಾಟ್ ಅ ಫ್ಯಾಷನ್. ಮದುವೆ ಎನ್ನುವಂಥದ್ದು ಒಂದು ಅಲಂಕಾರಿಕ ಅಲ್ಲ, ಬದಲು ಮ್ಯಾರೇಜ್ ಈಸ್ ಅ ಫ್ಯೂಷನ್ ಎನ್ನುವಂಥ ಮಾತನ್ನು ಹೇಳ್ತಾನೆ. ಸಂಗೀತ ಮಾಡುವಂಥವರಿಗೆ ಅದು ಗೊತ್ತಿರ್ತದೆ. ಫ್ಯೂಷನ್ ಅಂತ ಹೇಳುವಾಗ ಎಲ್ಲ ರೀತಿಯಾದಂಥ ವೆಸ್ಟ್ರನ್, ಶಾಸ್ತ್ರೀಯವಾದಂಥದ್ದು, ಪಾಶ್ಚಾತ್ಯ ಸಂಗೀತಗಳ ವಾದ್ಯಗಳನ್ನು ಎಲ್ಲವನ್ನ ಸೇರಿಸಿ ಅದನ್ನು ಸಮ್ಮಿಳನ ಮಾಡ್ತಾರೆ. ಅದೇ ರೀತಿಯಲ್ಲಿ ಮ್ಯಾರೇಜ್ ಎನ್ನುವಂಥದ್ದು ಯಾವಾಗಲೂ ಒಂದು ಅಲಂಕಾರಿಕ ಅಲ್ಲ, ಫ್ಯಾಷನ್ ಅಲ್ಲ, ಬದಲು ಅದೊಂದು ಫ್ಯೂಷನ್ ಎನ್ನುವಂತಹ ಮಾತುಗಳನ್ನು ಹೇಳ್ತಾರೆ. ಹಾಗಾದರೆ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಮತ್ತಾಯನ ಸುವಾರ್ತೆಯಲ್ಲಿ ಸಹ ಯೇಸು ಸ್ವಾಮಿ ಅದೇ ಮಾತುಗಳನ್ನು ಹೇಳ್ತಾನೆ. ನೀನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ, ಆದುದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ಹಾಗಾದರೆ ದೇವರ ಆಲೋಚನೆ ಒಂದಿದೆ, ಲೋಕದಲ್ಲಿ ಬೇರೆ ಆಲೋಚನೆ ಇದೆ. ನಾವು ಆ ಆಲೋಚನೆಗಳಿಗೆ ಬೀಳದೆ ದೇವರ ಆಲೋಚನೆಯ ಪ್ರಕಾರ ನಾವು ಮುಂದೆ ಸಾಗೋಣ. ಕೊನೆಯದಾಗಿ ನಾವು ಪತ್ರಿಕಾ ಭಾಗದಲ್ಲಿ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ಮೊದಲ 6 ವಚನಗಳಲ್ಲಿ ಸಹ ಅದೇ ಒಂದು ವಿಷಯಗಳನ್ನು ಪುನಃ ಸ್ಪಷ್ಟಪಡಿಸ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ಮೊದಲ 6 ವಚನಗಳಲ್ಲಿ, ನನ್ನ ಪ್ರಿಯ ಸ್ನೇಹಿತರು, ಅನೇಕರು ಹೇಳ್ತಾರೆ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತ. ಅದು ನಿಜವಾಗಿಯೂ 1000 ನಿಜ ಹೇಳಿ ನಾವು ಮದುವೆ ಮಾಡಿಕೊಳ್ಬೇಕು. ಅನೇಕ ಸಂದರ್ಭಗಳಲ್ಲಿ ಮದುವೆಗೆ ಮುಂದೆ ಇದ್ದಂಥ ನಮ್ಮ ಆಲೋಚನೆಗಳು, ನಮ್ಮ ಕಲ್ಪನೆಗಳು, ನಮ್ಮ ವಿಷಯಗಳು, ಅದು ವಾಸ್ತವ ಸ್ಥಿತಿಗೆ ಬರುವಾಗ ಅಲ್ಲಿ ನಿರಾಶೆ ಕಾಡಿರ್ತದೆ. ಅಲ್ಲಿ ನಿರಾಶೆಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅದೇ ಮಾತುಗಳನ್ನು ಹೇಳ್ತಿದ್ದಾನೆ. ದಾಂಪತ್ಯವು ಮಾನ್ಯವೆಂದು ಎಲ್ಲರೂ ಎಣಿಸಬೇಕು ಮತ್ತು ಅವರ ಸಂಬಂಧಗಳು ನಿಷ್ಕಳಂಕವಾಗಿರಬೇಕು ಮತ್ತು ನಿಮ್ಮಲ್ಲಿರುವುದನ್ನು ನೀವಲ್ಲಿ ತೃಪ್ತರಾಗಿರಿ. ಅನೇಕ ಸಂದರ್ಭದಲ್ಲಿ ಮದುವೆ ನಂತರ ನಮ್ಮ ಜೀವನದ ಆಶಾಗೋಪುರಗಳು ಒಡೆದು ಹೋಗ್ತವೆ. ಆ ಆಶಾಗೋಪುರಗಳು ಒಡೆದು ಹೋಗ್ತವೆ. ನಮ್ಮ ಮದುವೆಯ ಆಲೋಚನೆಗಳು ಬೇರೆ ಇರ್ತವೆ. ಲೋಕದಲ್ಲಿ ತೋರಿಸುವಂತಹ ಎಲ್ಲ ಚಲನಚಿತ್ರಗಳ ವಿಚಾರಗಳು, ನಮಗೆ ತಿಳಿಸಿಕೊಂಡಂಥ ಬೇರೆ ಕಲ್ಪನೆಗಳು ಅಲ್ಲಿ ವಾಸ್ತವ ಸ್ಥಿತಿಗೆ ಬರದೇ ಹೋದರೆ ಅಲ್ಲಿ ನಿರಾಶೆ ಕಾಡಿರ್ತದೆ.
ಹಾಗಾದರೆ ಮದುವೆ ಅಂತ ಹೇಳುವಾಗ, ವಿವಾಹ ಅಂತ ಹೇಳುವಾಗ, ಮುಂದಿನ ಜೀವ ನೋಡುವಾಗ ನಾವು ನಮ್ಮಲ್ಲಿರುವಂತಹ ವಿಷಯಗಳಲ್ಲಿ ನಾವು ತೃಪ್ತರಾಗಿ ಜೀವಿಸುವಂಥದ್ದು, ತೃಪ್ತಿಕರವಾದಂಥ ಬದುಕು. ಅದು ಹಣದ ವಿಷಯ ಇರಬಹುದು, ಅಥವಾ ಬೇರೆ ಬೇರೆ ರೀತಿಯಾದಂಥ ವೈಯಕ್ತಿಕ ವಿಷಯಗಳಿರಬಹುದು. ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತೇವೆ ಅಲ್ವಾ, ಸಾಮಾನ್ಯವಾಗಿ ಹೇಳ್ತೇವೆ, ನೀನು ಸಿಕ್ಕದಿದ್ದರೆ ಇನ್ನಷ್ಟು ಚೆನ್ನಾಗಿರೋರು ಸಿಗ್ತಾಯಿದ್ರು ಅಂತೇಳಿ. ಅನೇಕರು ಇದನ್ನು ಜೋಕ್ ಮಾಡ್ತಾರೆ. ಮೊಬೈಲ್ ಇರುವಂಥದ್ದನ್ನು, ಮೊಬೈಲು ಯಾವುದು ಆ ಸೆಟ್ಟು ಅಡ್ವಾನ್ಸ್ ಸಿಗ್ತಾಯಿತ್ತು, ನನಗೆ ಇನ್ನಷ್ಟು ಹೊಸದಾದಂಥ ರೀತಿಯ ಹುಡುಗಿ ಸಿಗ್ತಾ ಇಲ್ಲ ಅಥವಾ ಹುಡುಗ ಸಿಗ್ತಾ ಇದ್ರು ಎನ್ನುವಂಥದ್ದನ್ನು ಹೇಳ್ತೇವೆ. ನನ್ನ ಆತ್ಮೀಯ ಸಹೋದರ ಸಹೋದರಿ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅದನ್ನು ಹೇಳ್ತಾನೆ, ನಿಮ್ಮಲ್ಲಿರುವುಗಳಲ್ಲಿ ನೀವು ತೃಪ್ತರಾಗಿರಿ, ಯಾಕಂದರೆ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ. ದೇವರು ಎಂದಿಗೂ ನಮ್ಮನ್ನು ಕೈ ಬಿಡೋದಿಲ್ಲ, ನಮ್ಮನ್ನು ಆಶೀರ್ವದಿಸ್ತಾನೆ. ಮತ್ತು ದಾಂಪತ್ಯ ಜೀವನ ಎನ್ನುವಂಥದ್ದು ಮಾನ್ಯ ಶ್ರೇಷ್ಠವಾದಂಥದ್ದು ಎನ್ನುವಂತಹ ಮಾತುಗಳನ್ನು ಹೇಳುವಂಥವನಾಗಿದ್ದಾನೆ. ಹಾಗಾದರೆ ದೇವರ ವಾಕ್ಯವನ್ನು ನಾನು ಕೊನೆಯ ಹಂತಕ್ಕೆ ಮುಗಿಸುವುದಕ್ಕೆ ಬಂದಿದ್ದೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿದಿನ ನಮ್ಮ ಕುಟುಂಬದಲ್ಲಿ ನಾವು ಬದುಕ್ತಾ ಇದ್ದೇವೆ. ಮುಂಜಾನೆ ಏಳುವಾಗ, ರಾತ್ರಿ ಮಲಗುವಾಗ, ಮಲಗಿದ ಮೇಲೂ ಸಹ ನಾವಿರುವಂಥದ್ದೇ ಅತಿ ಹೆಚ್ಚು ಸ್ಥಳ ಅದು ಕುಟುಂಬ. ಬಹುಶಃ ಕುಟುಂಬ ಇಲ್ಲದಿದ್ದರೆ, ತಂದೆ ತಾಯಿ, ಸಹೋದರರು ಸಹೋದರಿಯರು, ಆ ಸಂಬಂಧಗಳು, ಆ ಪ್ರೀತಿ ಇಲ್ಲದಿದ್ದರೆ ಮನುಷ್ಯ ಏನಾಗ್ತಾ ಇದ್ನೋ ಗೊತ್ತಿಲ್ಲ. ನಮಗೆ ಬಹುಶಃ ಮನೆಯಲ್ಲಿ ಸಿಕ್ಕುವಂಥ ಪ್ರೀತಿ, ಆ ಮನೆಯಲ್ಲಿ ಸಿಕ್ಕುವಂತಹ ಆತಿಥ್ಯ, ಮನೆಯಲ್ಲಿ ಸಿಕ್ಕುವಂಥ ವಾತಾವರಣ ನಮಗೆಲ್ಲೂ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಬೇರೆ ಬೇರೆ ಕಡೆ ಪ್ರಯಾಣ ಮಾಡ್ಬೋದು, ಟ್ರಾವೆಲ್ ಮಾಡ್ಬೋದು, ಒಳ್ಳೆ ಹೋಟೆಲ್ಗಳಲ್ಲಿ ನಾವು ವಾಸವೇ ಉಡ್ಬೋದು, ಒಳ್ಳೊಳ್ಳೆ ಊಟ ಮಾಡ್ಬೋದು. ಆದರೆ ಮನೆಯಲ್ಲಿ ಸಿಕ್ಕುವಂತಹ ಆ ಸಂತೋಷ ಬೇರೆ. ಆ ಸಂತೋಷವನ್ನು ದೇವರೇ ಕೊಟ್ಟಿರುವಂಥದ್ದು. ಹಾಗಾಗಿ ಮನೆ ಈಸ್ ಅ ಪ್ಲೇಸ್ ಫಾರ್ ಹೀಲಿಂಗ್, ನಮ್ಮನ್ನು ಸ್ವಸ್ಥತೆಗೆ ನಮ್ಮನ್ನು ನಡೆಸ್ತದೆ. ಹಾಗಾದರೆ ಈ ದಿವಸದಲ್ಲಿ ಮ್ಯಾರೇಜ್ ಕಾವನೆಂಟ್ ಆಫ್ ಸೆಲೆಬ್ರೇಷನ್ ಆಫ್ ಕಾವನೆಂಟ್ ಆರ್ ಸ್ಯಾಕ್ರಮೆಂಟ್, ಆ ಒಡಂಬಡಿಕೆಯನ್ನು ನಾವು ಇನ್ನೂ ಸೆಲೆಬ್ರೇಟ್ ಮಾಡೋಣ. ನಾವು ಅನೇಕ ಸಂದರ್ಭದಲ್ಲಿ 25 ವರ್ಷ 50 ವರ್ಷ ಸೆಲೆಬ್ರೇಟ್ ಮಾಡ್ತೇವೆ. ಸೊ ಎವ್ರಿ ಡೇ ವಿ ಹ್ಯಾವ್ ಟು ಸೆಲೆಬ್ರೇಟ್. ನಾವು ಪ್ರತಿನಿತ್ಯ ಅದನ್ನು ಸೆಲೆಬ್ರೇಟ್ ಮಾಡಬೇಕು. ಹಾಗಾದರೆ ದೇವರು ನಿಮ್ಮೆಲ್ಲರ ಬದುಕನ್ನು ಹಸನು ಮಾಡಲಿ, ನಿಮ್ಮ ಕುಟುಂಬ ಜೀವಿತಗಳನ್ನು ಬಲಪಡಿಸಲಿ. ಅದರ ಮೂಲಕ ಕುಟುಂಬ ಒಂದು ದೇವರ ಆಲೋಚನೆ. ದೇವರು ಹೇಳ್ತಾನೆ, ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ಕೊನೆಯ ಮಾತು, ದಾಂಪತ್ಯ ಜೀವನ ಅದು ಮಾನ್ಯ ಮತ್ತು ಶ್ರೇಷ್ಠ. ನಾವಿರುವಂಥದ್ರಲ್ಲೇ ನಾವು ತೃಪ್ತಿಕರವಾದಂಥ ಜೀವನವನ್ನು ನಡೆಸೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈಗಿನ ಯಾವ ಪರಿಸ್ಥಿತಿಯಲ್ಲಿ ನಾವು ಬದುಕಿದ್ದೇವೆ ಅಂತ ಹೇಳಿದ್ರೆ, ಒಂದು ಕಡೆ ವಿಪರೀತವಾದಂಥ ಮಳೆ, ಮುಂಬೈ ಮತ್ತು ಉತ್ತರ ಕರ್ನಾಟಕದ ಬೇರೆ ಬೇರೆ ಸ್ಥಳಗಳಲ್ಲಿ ವಿಪರೀತವಾದಂತಹ ಅತಿಯಾದಂಥ ಮಳೆಯಿಂದ ಅನೇಕರ ಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಪರದೇಶದಲ್ಲಿ ನೋಡಬೇಕು, ಲೆಬನಾನ್ ಅಲ್ಲಿರುವಂಥ ಸ್ಥಳದಲ್ಲಿ ಅನೇಕ ಜೀವಗಳನ್ನು ಕಳ್ಕೊಂಡಿದ್ದಾರೆ. ಈ ಎರಡು ಘಟನೆಗಳಿಗೋಸ್ಕರ ಮತ್ತು ಕೋವಿಡ್-19 ಇದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅನೇಕರು ನನ್ನನ್ನು ಕೇಳಿದ್ದಾರೆ, ಚರ್ಚು ಯಾವಾಗ ಓಪನ್ ಆಗ್ತದೆ? ನೀವು ಗಮನಿಸಿದರೆ ಸಂಖ್ಯೆ ವಿಪರೀತವಾದಂಥ ರೀತಿಯಲ್ಲಿ ಏರಿಕೆ ಆಗ್ತಾ ಇದೆ. ಆ ಸೂಕ್ತ ಸಮಯದಲ್ಲಿ ನಮ್ಮ ಸಭೆ ಆರಾಧನೆ ನಡೆಸಲ್ಪಡ್ತದೆ. ಆದರೆ ದೇವರು ನೀವಿರುವಂಥ ಮನೆಯಲ್ಲಿ ನಿಮಗೆ ಆರಾಧನೆ ಕೊಟ್ಟಿದ್ದಾನೆ. ಪ್ರಾರ್ಥನೆ ಮಾಡಿರಿ, ದೇವರನ್ನು ಸ್ಮರಿಸಿರಿ. ವಿಶೇಷವಾಗಿ ಲೆಬನಾನ್ ಮತ್ತು ಈ ಅತಿಯಾದಂಥ ಮಳೆ ಹಾನಿಗಿರುವಂಥ ಪ್ರದೇಶಗಳಲ್ಲಿ ಇರುವಂಥ ಜನರ ಜೀವನಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ಅವರ ಕುಟುಂಬವೂ ಸಹ ಬಹಳ ಪ್ರಾಮುಖ್ಯ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನೀನು ಕೊಟ್ಟಂತಹ ಈ ವಾಕ್ಯ ಸಂದೇಶಕ್ಕಾಗಿ ನಾವು ಸ್ತೋತ್ರ ಹೇಳ್ತೇವೆ. ಈ ಭಾನುವಾರದ ಬೆಳಗಿನ ಸಂದರ್ಭದಲ್ಲಿ ನಾವು ನಿನ್ನ ವಾಕ್ಯದಿಂದ ಎಚ್ಚರಗೊಂಡಿದ್ದೇವೆ, ಬಲಗೊಂಡಿದ್ದೇವೆ ಮತ್ತು ಕುಟುಂಬ ಜೀವನವನ್ನು ನಾವು ಸರಿಪಡಿಸಿಕೊಂಡಿದ್ದೇವೆ. ಕರ್ತನೇ, ನಮಗೆ ಕೊಟ್ಟಂತಹ ಬಾಳ ಸಂಗಾತಿಗಳಿಗಾಗಿ ನಿನಗೆ ಸ್ತೋತ್ರ. ನಮಗೆ ಕೊಟ್ಟಂಥ ಮಕ್ಕಳಿಗಾಗಿ ನಿಮಗೆ ಸ್ತೋತ್ರ. ನಮಗೆ ಕೊಟ್ಟಂಥ ತಂದೆ ತಾಯಿಗಳಿಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ನಾವು ಭದ್ರವಾದಂಥ ಪ್ರೀತಿ, ನಂಬಿಕೆ, ವಿಶ್ವಾಸದ ಬುನಾದಿಯ ಮೇಲೆ ನಮ್ಮ ಜೀವನವನ್ನು ಕಟ್ಟಿಕೊಳ್ಳಲು ನಮ್ಮನ್ನು ಬಲಪಡಿಸಿ ನಡೆಸು ಎಂಬುದಾಗಿ
ನಮ್ಮ ರಕ್ಷಕನು ಒಡೆಯನೂ ಆದಂಥ ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ಜನನ ದಿವಸ ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಕಾಣುವಂಥ ಪ್ರಿಯರನ್ನು ನಾವು ಸ್ಮರಿಸಿಕೊಳ್ಳುತ್ತಾ ಅವರಿಗೋಸ್ಕರ ದೇವರಿಗೆ ಸ್ತೋತ್ರ ಹೇಳುತ್ತಾ ಪ್ರಾರ್ಥನಾ ಪೂರ್ವಕವಾಗಿ ಈ ಎಲ್ಲ ಪ್ರಿಯರಿಗೆ ದೇವರ ಕೃಪಾಶೀರ್ವಾದವನ್ನು ಕೋರೋಣ. ಪ್ರಾರ್ಥನೆ ಮಾಡೋಣ. ಕರ್ತನೇ, ಜೀವ ಸ್ವರೂಪನಾದ ದೇವರೇ, ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ನಮಗೆ ಸಮಾಧಾನ ಇದೆ. ನಿನ್ನನ್ನು ಆರಾಧಿಸುವಾಗ ನಮಗೆ ಸಂತೋಷ ಇದೆ. ನಿನ್ನ ಬಳಿಗೆ ಬರುವಾಗ ನಮಗೆ ಆಧರಣೆ ಇದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ಸ್ವಾಮಿ, ನಮ್ಮ ಸಭೆಯ ಅನೇಕ ಜನರು ಸ್ವಾಮಿ ಈ ವಾರದಲ್ಲಿ ತಮ್ಮ ಜನನ ದಿವಸವನ್ನು, ವಿವಾಹದ ವಾರ್ಷಿಕೋತ್ಸವವನ್ನು ಆಚರಿಸಲಿದ್ದಾರೆ. ಕರ್ತನೇ, ನೀನು ಸಂತೋಷವನ್ನು ಕೊಡುವಂಥ ದೇವರು. ಅವರ ಜೀವಿತದಲ್ಲಿ ನೀನು ಕೊಟ್ಟಂತಹ ಹೊಸ ವರ್ಷಕ್ಕಾಗಿ ನಿನಗೆ ಸ್ತೋತ್ರ. ನೀನು ಅವರ ಜೀವನದಲ್ಲಿ ನಂಬಿಗಸ್ತನಾಗಿದ್ದಿ. ಅವರಿಗೆ ಕೊಟ್ಟಂತಹ ಆರೋಗ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೇ, ಹೊಸ ವರ್ಷಕ್ಕೆ ಕಾಲಿಡುವಾಗ ದೇವರು ನಮ್ಮ ಸಂಗಡ ಇದ್ದಾನೆ. ಕಳೆದ ಎಲ್ಲ ದಿವಸಗಳು ನಮ್ಮನ್ನು ಕಾಪಾಡಿದ್ದಾನೆ, ನಡೆಸಿದ್ದಾನೆ ಎನ್ನುವಂಥ ದೃಢ ವಿಶ್ವಾಸ, ನಂಬಿಕೆ ಮೂಲಕ ತಮ್ಮ ಹೊಸ ವರ್ಷವನ್ನು ಪ್ರವೇಶ ಮಾಡುವಾಗ ಕರ್ತನೆ, ನೀನು ಅವರ ಸಂಗಡ ಇದ್ದು ಅವರ ನಡೆಸು ಸ್ವಾಮಿ. ಅವರು ತಲೆಬಾಗಿದ್ದಾರೆ, ನಿನಗೆ ಸ್ತೋತ್ರ ಹೇಳುತ್ತಾ ಇದ್ದಾರೆ, ನಿನ್ನಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೆ. ಅವರ ಪ್ರಾರ್ಥನೆಯನ್ನು ನೀನು ಕೇಳು, ಅವರನ್ನು ಆಶೀರ್ವಾದ ಮಾಡು ಮತ್ತು ಹೊಸ ವರ್ಷದ ಈ ಎಲ್ಲ ಸಂದರ್ಭಗಳಲ್ಲಿ ನೀನು ಅವರ ಸಂಗಡ ಇರು. ಕರ್ತನ, ಅವರಿಗೆ ಒಳ್ಳೆಯ ಆರೋಗ್ಯದ ಪಾಲಿಸು, ಅವರ ಮನಸ್ಸಿಗೆ ಸಮಾಧಾನ ಕೊಡು. ಅವರು ಅಂದುಕೊಂಡಂತಹ, ಆಲೋಚನೆ ಮಾಡಿಕೊಂಡಂತಹ ಮುಂದಿನ ಹೊಸ ವರ್ಷದ ಎಲ್ಲ ಆಲೋಚನೆಗಳನ್ನು ನೀನು ಕಾರ್ಯಗತಗೊಳಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಅದೇ ರೀತಿಯಲ್ಲಿ ವಿವಾಹ ವಾರ್ಷಿಕೋತ್ಸವವನ್ನು ಕಂಡಂತಹ ಅನೇಕ ದಂಪತಿಗಳಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ದಾಂಪತ್ಯ ಜೀವನದ ಪ್ರತಿಯೊಂದು ದಿವಸಗಳಲ್ಲಿ ನೀನು ಅವರ ಸಂಗಡ ಇದ್ದು ಅವರ ನಡೆಸಿದಿ ಕರ್ತನೆ. ಸ್ವಾಮಿ, ದಾಂಪತ್ಯ ಜೀವನ ಅದು ನಿನ್ನ ಆಲೋಚನೆ. ನಿನ್ನ ಆಲೋಚನೆಯ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ, ಗೌರವಿಸುತ್ತಾ, ನಂಬಿಗಸ್ತರಾಗಿ ಆತ್ಮಸಾಕ್ಷಿಯ ಪ್ರಕಾರ ಯಾವಾಗಲೂ ಒಬ್ಬರನ್ನೊಬ್ಬರು ಗೌರವಿಸುತ್ತಾ ಕರ್ತನೆ, ನಿನಗೆ ನಂಬಿಗಸ್ತರಾಗಿ ಜೀವಿಸುವಂಥ ಬಲಕ್ಕೆ ನೀನು ಅವರ ನಡೆಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಕರ್ತನೆ, ದಂಪತಿಗಳಿಗೆ ಒಳ್ಳೆಯ ಆರೋಗ್ಯದ ಪಾಲಿಸು. ಕರ್ತನೆ, ಕುಟುಂಬದಲ್ಲಿ ಅವರು ಮಕ್ಕಳ ಪರಿಪಾಲನೆ ಮತ್ತು ಕುಟುಂಬದ ಪರಿಪಾಲನೆ ಮಾಡುವಾಗ ನೀನು ಅವರ ಸಂಗಡಿದ್ದು ನಡೆಸು. ಕರ್ತನೆ, ಇಬ್ಬರಿಗೆ ಒಳ್ಳೆಯ ಆರೋಗ್ಯ ಕೊಡು, ಸಮಾಧಾನ ಕೊಡು, ನೆಮ್ಮದಿಯ ಜೀವಿತವನ್ನು ನಡೆಸು ಎಂಬುದಾಗಿ ಕರ್ತನೆ, ತಲೆಬಾಗಿರುವಂಥ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ಸ್ತ್ರೀ ಪುರುಷರೇ
ಎಲ್ಲ ಕಾಲದಲ್ಲಿಯೂ ಮುದದಿಂದ ಸೈರಿಸಿ ಜೀವನವ ಮಾಡಲಿ. ಶತ್ರುಗಳ ಬಾಣಕ್ಕೂ ಪಾಪ ಕರ್ಮ ದೋಷಕ್ಕೂ ಇವರನ್ನು ತಪ್ಪಿಸು. ಪ್ರೀತಿಯಿಂದ ಕಾಪಾಡು. ಸುಖ ದುಃಖದಲ್ಲಿಯೂ ಇವರನ್ನು ಧರಿಸು. ಜೀವದಾಂತ್ಯ ಬರಲು ನಿನ್ನ ಹತ್ರ ಸೇರಿಸು. ನಾವೆಲ್ಲರೂ ಒಟ್ಟಾಗಿ ಯೇಸು ಸ್ವಾಮಿಯವರು ಕಲಿಸಿಕೊಟ್ಟಂತಹ ಕರ್ತನ ಪ್ರಾರ್ಥನೆ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸ ಕೇಳಿ ನಮ್ಮ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಿಮ್ಮೆಲ್ಲರ ಸಂಗಡ ಸದಾಕಾಲವು ನೆಲೆಗೊಂಡಿರಲಿ. ಆಮೆನ್. ಎಲ್ಲರಿಗೂ ಭಾನುವಾರದ ಶುಭ ವಂದನೆಗಳು. ದೇವರು ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯ, ನೆಮ್ಮದಿ, ಸುಖವನ್ನು ಅನುಗ್ರಹಿಸಿಕೊಟ್ಟು ನಡೆಸಲಿ. ನಮಸ್ತೆ.